ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ. ವೀಕ್ಷಕರೇ, ಆಗಸ್ಟ್ 22, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೆಯದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ತಮ್ಮ ಮನೋಬಲ, ಉತ್ಸಾಹ ಮತ್ತು ತೀರ್ಮಾನ ಸಾಮರ್ಥ್ಯದಿಂದ ಬಹುಮಟ್ಟಿಗೆ ದಿನದ ಗತಿಯು ಸಕಾರಾತ್ಮಕವಾಗಿ ರೂಪುಗೊಳ್ಳುವ ಸಾಧ್ಯತೆ ಇದೆ. ಶ್ರಾವಣ ಮಾಸದ ಕೊನೆಯ ಶುಕ್ರವಾರದ ಶುಭ ಶಕ್ತಿಯು ನಿಮ್ಮ ಮನಸ್ಸಿಗೆ ಧೈರ್ಯ, ಧರ್ಮದಲ್ಲಿ ಆಸಕ್ತಿ ಹಾಗೂ ಕಾರ್ಯಕ್ಷಮತೆಗೆ ಪ್ರೇರಣೆ ನೀಡಬಲ್ಲದು. ಗುರುಗ್ರಹದ ದೃಷ್ಟಿಯಿಂದ ಬುದ್ಧಿಯು ತೀಕ್ಷ್ಣವಾಗಿದ್ದು ಮಹತ್ವದ ವಿಚಾರಗಳಲ್ಲಿ ಪ್ರಬಲತೆ ತೋರಬಲ್ಲಿರಿ. ಇವತ್ತು ಸ್ವಂತ ನಿರ್ಧಾರಗಳು ಮುಖ್ಯವಾಗಬಹುದು. ನಿಮ್ಮ ಹಿತಚಿಂತಕರ ಸಲಹೆ ಉಪಯುಕ್ತವಾಗಿದ್ದರೂ ಅಂತಿಮವಾಗಿ ನಿಮಗೆ ತೀರ್ಮಾನ ಮಾಡುವಂತಾಗಬಹುದು. ಆತ್ಮವಿಶ್ವಾಸ ಹಾಗೂ ನಂಬಿಕೆಯಿಂದ ನಡೆದುಕೊಳ್ಳುವುದು ಶುಭ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಉತ್ತಮ ಸಮಯ. ಗತಕಾಲದ ಶ್ರಮಕ್ಕೆ ಈಗ ನಿಧಾನವಾಗಿ ಆದರೆ ಖಂಡಿತವಾಗಿ ಫಲ ದೊರೆಯುವ ಸೂಚನೆ ಇದೆ. ಕೆಲವರಿಗೆ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ತಮಗೆ ಅನುವಾಗದ ಕೆಲಸಗಳನ್ನು ನಿರ್ವಹಿಸಬೇಕಾದರೆ ಅದು ಪರೀಕ್ಷೆಯಂತೆಯೇ ಆಗಬಹುದು. ಆದರೆ ನಿಮ್ಮ ಜವಾಬ್ದಾರಿ ಮತ್ತು ಕಾರ್ಯನೈಪುಣ್ಯದಿಂದ ಶೀಘ್ರವೇ ಮನ್ನಣೆ ಲಭಿಸುತ್ತದೆ. ಹೊಸ ಪ್ರಾಜೆಕ್ಟ್ ಅಥವಾ ನವೀನ ಉದ್ಯೋಗಕ್ಕಾಗಿ ಯತ್ನಿಸುತ್ತಿರುವವರಿಗೆ ಇಂದು ಸಂದರ್ಶನ, ಹೊಸ ಸಂಪರ್ಕ ಅಥವಾ ಒಂದು ತಾತ್ಕಾಲಿಕ ಅವಕಾಶ ಸಿಕ್ಕುಬಿಟ್ಟರೂ ಅದನ್ನು ನಿರ್ಲಕ್ಷಿಸಬೇಡಿ. ಮುಂದಿನ ದಾರಿಗಳ ಪುಟ ಅದು. ಉದ್ಯಮದಲ್ಲಿ ಇಂದು ನೂತನ ಸಹಕಾರಿಗಳ ಜತೆ ಮಾತುಕತೆ ಸಾಧ್ಯ. ಸಾಲಬಾಧೆಯಲ್ಲಿ ಇದ್ದವರು ಕಾನೂನು ಸಲಹೆ ಪಡೆದು ನಿರ್ಧಾರಕ್ಕೆ ಬರಬಹುದು. ನಿಮ್ಮ ದೃಢತೆ ಮತ್ತು ಜಾಣ್ಮೆ ಇಂದಿನ ಬಂಡವಾಳ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಆರ್ಥಿಕ ಸ್ಥಿತಿಯು ನಿರೀಕ್ಷಿತ ಮಟ್ಟದಲ್ಲಿ ಇರಬಹುದು. ಆದರೆ ಖರ್ಚುಗಳ ಮೇಲೆ ನಿಯಂತ್ರಣ ಅಗತ್ಯ. ಖಾಸಗಿ ಸೇವೆಗಳ ಮೇಲಿನ ಖರ್ಚು ಅಥವಾ ಆನ್ಲೈನ್ ಖರೀದಿಗಳಲ್ಲಿ ಸ್ವಲ್ಪ ಹಿಂದೇಟು ಹಾಕುವುದು ಸೂಕ್ತ. ಇಂದು ಅವನವನು ಮಾಡುವ ಹೂಡಿಕೆ ಅವನ ಭವಿಷ್ಯ ರೂಪಿಸುವ ಅಕ್ಕರೆಯ ಸಮಾನ ಎಂಬ ಮಾತನ್ನು ನೆನಪಿಡಿ. ಬಾಂಡ್, ಷೇರುಗಳಲ್ಲಿ ಹೂಡಿಕೆಗೆ ಆಸಕ್ತಿ ಇದ್ದರೆ ಇಂದು ಹಿರಿಯರ ಸಲಹೆಯೊಂದಿಗೆ ಶಾಂತವಾಗಿ ಚಿಂತಿಸಿ. ಸಹಜವಾಗಿ ಹಣ ಹರಿದು ಹೋಗದಂತೆ ಎಚ್ಚರ. ಶುಕ್ರವಾರದ ಲಕ್ಷ್ಮೀ ಕಟಾಕ್ಷದಿಂದ ಹಣಕಾಸಿನಲ್ಲಿ ಸ್ಥಿತಿಸ್ಥಾಪಕತೆ ಬರುತ್ತದೆ. ಬ್ಯಾಂಕ್ ವ್ಯವಹಾರಗಳು ಅಥವಾ ಕಂತು ಪಾವತಿಗಳು ಇಂದು ಸರಳವಾಗಿ ಸಾಗುವ ಸಾಧ್ಯತೆ. ದಿನದ ಕೊನೆಯಲ್ಲಿ ಖರ್ಚಿನ ಲೆಕ್ಕವನ್ನು ಬರೆಯುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಮಿತಾಹಾರ, ನಿದ್ರಾವಧಿ ಪಾಲನೆ ಹಾಗೂ ಸರಿಯಾದ ವ್ಯಾಯಾಮ ನಿಮ್ಮ ದೇಹಕ್ಕೆ ಶ್ರೇಷ್ಠ ಫಲ ನೀಡಬಲ್ಲದು. ಮೇಷರಾಶಿಯವರಿಗೆ ಇಂದಿನ ದಿನ ತಲೆನೋವು, ಇಳಿಮುಖವಾದ ಶಕ್ತಿ ಮಟ್ಟ ಅಥವಾ ಅಜೀರ್ಣದ ತೊಂದರೆ ಆಗಬಹುದಾದ ಸಾಧ್ಯತೆ ಇದೆ. ಹಗ್ಗಜಗ್ಗಾಟದ ಕೆಲಸ ತಪ್ಪಿಸಿ. ಬಿಸಿಲಿನಲ್ಲಿ ಹೆಚ್ಚು ತಂಗದಂತೆ ನೋಡಿಕೊಳ್ಳಿ. ನಿಮ್ಮ ದೇಹಕ್ಕೆ ಶಾಂತಿ ನೀಡುವಂತಹ ಮಳೆಯೊಳಗಿನ ನಡಿಗೆ ಅಥವಾ ಬೆಳಗಿನ ಉಷ್ಣವಿಲ್ಲದ ಸುಬ ಕಹವೆಯಿಂದ ಕೂಡಿದ ವಾತಾವರಣದಲ್ಲಿ ಸ್ವಲ್ಪ ಸಮಯ ಕಳೆಯುವುದು ಒಳ್ಳೆಯದು. ಆರೋಗ್ಯ ಉಳಿತಾಯದ ದೃಷ್ಟಿಯಿಂದ ನೀರಿನ ಸೇವನೆ ಹೆಚ್ಚಿಸಿಕೊಳ್ಳಿ. ಆಯುರ್ವೇದದ ಲೆಕ್ಕದಲ್ಲಿ ಶುಕ್ರವಾರದ ರಾತ್ರಿ ತಣ್ಣನೆಯ ಆಹಾರವನ್ನು ತಪ್ಪಿಸುವುದು ಶ್ರೇಷ್ಠ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಹಿತಕರ ಸಮಾಲೋಚನೆಗಳು ನಡೆಯಬಹುದು. ಮಕ್ಕಳ ಪ್ರಗತಿ, ಹಿರಿಯರ ಆರೋಗ್ಯ ಅಥವಾ ಕುಟುಂಬದ ಉತ್ಸವದ ಯೋಜನೆಗಳಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗಬಹುದು. ಸಂಬಂಧಗಳಲ್ಲಿ ನಂಬಿಕೆ ಹಾಗೂ ನಿಷ್ಠೆ ಈ ದಿನದ ಆಧಾರ ಸ್ತಂಭ. ವಿವಾಹಿತರ ಜೀವನದಲ್ಲಿ ಇಂದಿನ ದಿನ ಆತ್ಮೀಯತೆ ಹೆಚ್ಚಾಗುವ ಸಮಯ. ಸಂಗಾತಿಯೊಂದಿಗಿನ ಸಂವಾದಗಳಲ್ಲಿ ಭರವಸೆ ಮತ್ತು ಸ್ಪಷ್ಟತೆ ಮೂಡುತ್ತದೆ. ನಿಮಗೆ ಆಪ್ತರ ಆಂತರಿಕ ನೋವಿಗೆ ನೀವು ಶ್ರವಣಬದ್ಧರಾಗಬೇಕು. ತಾಯಿಯೆಡೆ ನಮನ ಸಲ್ಲಿಸಿ ಮಹಿಳಾ ದೇವಿಯ ಪೂಜೆ ಮಾಡುವುದರಿಂದ ಕುಟುಂಬದಲ್ಲಿ ಶಾಂತಿ ಮತ್ತು ಸುಖ ಆವರಿಸಬಹುದು. ಕುಟುಂಬದಲ್ಲಿ ಶ್ರದ್ಧಾಪೂರ್ವಕ ಸಂಭಾಷಣೆಯು ಗೊಂದಲವನ್ನು ನಿವಾರಿಸಬಲ್ಲದು. ವೀಕ್ಷಕರೇ, ನೀವು ಇಂದು ಶ್ರಾವಣ ಮಾಸದ ಶುಕ್ರವಾರದ ವಿಶೇಷ ಶಕ್ತಿ ಲಲಿತಾ ದೇವಿಯ ಅನುಗ್ರಹವನ್ನು ಪಡೆಯಲು ಅತ್ಯಂತ ಶ್ರೇಷ್ಠ. ನಿಮ್ಮ ಮನೆಯ ದೇವಾಲಯದಲ್ಲಿ ಅಥವಾ ಗೃಹದ ಉತ್ತರ ದಿಕ್ಕಿನಲ್ಲಿ
ಕಮಲದ ಹೂವಿನಿಂದ ಅಲಂಕಾರ ಮಾಡಿ ವಿಷ್ಣು ಸಹಸ್ರನಾಮ, ಲಕ್ಷ್ಮಿ ಅಷ್ಟೋತ್ತರ ಅಥವಾ ಓಂ ಶ್ರೀಂ ಹ್ರೀಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 108 ಬಾರಿ ಪಠಣ ಮಾಡಿ. ಶುಕ್ರವಾರದ ಪೂಜೆಯಲ್ಲಿ ಶ್ರೀ ಮಹಾಲಕ್ಷ್ಮಿಗೆ ಗೋಧಿ ಹಬ್ಬ, ಶಾರದಾ ಹೂವಿನ ಹಾರ ಹಾಗೂ ಕಪ್ಪು ತೆಂಗಿನಕಾಯಿಯನ್ನರ್ಪಿಸಿ. ಇಂದು ಹೆಣ್ಣು ಮಕ್ಕಳಿಗೆ ಬಟ್ಟೆ ಅಥವಾ ಮಿಠಾಯಿ ದಾನ ಮಾಡಿದರೆ ಶುಭ ಫಲದಾಯಕ. ಲಕ್ಷ್ಮೀ ಪೂಜೆಯ ಬಳಿಕ ಮನೆಯಲ್ಲಿರುವ ಎಲ್ಲ ಸದಸ್ಯರಿಗೆ ತುಳಸಿಯ ತೀರ್ಥವನ್ನು, ಗೋಧಿ ಪಾಯಸವನ್ನು ವಿತರಿಸಿ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರ ಗ್ರಹದ ಪ್ರಭಾವದ ಸಂಕೇತ. ಶ್ರೇಷ್ಠತೆಯ ಸಂಕೇತವಾದ ಈ ಸಂಖ್ಯೆಯು ಇಂದು ಪ್ರೀತಿ, ಸಮತೋಲನ ಮತ್ತು ಆಕರ್ಷಣೆಯನ್ನು ಜೀವಿತದಲ್ಲಿ ಹೆಚ್ಚಿಸುತ್ತದೆ. ದೈನಂದಿನ ಕಾರ್ಯಗಳಲ್ಲಿ ಈ ಸಂಖ್ಯೆಯ ತಾಳಮೇಳ ಉಳಿಸಿ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಶುಕ್ರವಾರದ ಶುದ್ಧತೆ ಮತ್ತು ಸಂತುಷ್ಟಿಯ ಪ್ರತೀಕ. ಈ ಬಣ್ಣದ ಉಡುಗೆ ಅಥವಾ ಹಳದಿ ಹೂವಿನಿಂದ ಮಾಡಿದ ಅರ್ಚನೆ ದೇವಿಗೆ ಸಮರ್ಪಿಸುವುದರಿಂದ ಶುಭ. ಶುಭ ಸಮಯ ಬೆಳಿಗ್ಗೆ 9:15 ರಿಂದ ಬೆಳಿಗ್ಗೆ 11 ಗಂಟೆ. ಈ ಸಮಯದಲ್ಲಿ ಮನೆಯ ಶುದ್ಧೀಕರಣ, ದೇವತಾ ಪೂಜೆ, ಹೊಸ ಒಪ್ಪಂದ, ವ್ಯವಹಾರ ಚರ್ಚೆ ಅಥವಾ ಪಾರಿವಾರಿಕ ನಿರ್ಧಾರಗಳು ಅತ್ಯಂತ ಫಲಕಾರಿಯಾಗುತ್ತವೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಷಭ ರಾಶಿಯವರು ಆಂತರಿಕ ಶಕ್ತಿ, ಹಿರಿತನದ ಚಿಂತನೆ ಮತ್ತು ಭಾವನಾತ್ಮಕ ಸಮತೋಲನವನ್ನು ಒಟ್ಟು ದಿನದ ಉದ್ದಕ್ಕೂ ಅನುಭವಿಸುತ್ತಾರೆ. ಶ್ರಾವಣ ಮಾಸದ ಕೊನೆಯ ಶುಕ್ರವಾರದ ಲೌಕಿಕ ಆಧ್ಯಾತ್ಮಿಕ ಶಕ್ತಿಯು ನಿಮ್ಮ ಮನಸ್ಸು, ಮನೋಭಾವ ಮತ್ತು ಬದುಕಿನ ಹಲವು ಕ್ಷೇತ್ರಗಳಲ್ಲಿ ಉತ್ತಮ ಬದಲಾವಣೆಗೆ ಅವಕಾಶ ಕಲ್ಪಿಸಬಲ್ಲದು. ಶುಕ್ರದ ಆಶೀರ್ವಾದದಿಂದ ದೈಹಿಕ ಸೌಂದರ್ಯ, ಮನಃಶಾಂತಿ ಹಾಗೂ ಸಂಬಂಧಗಳಲ್ಲಿ ಸಾಮರಸ್ಯ ಉಂಟಾಗುವ ಸಾಧ್ಯತೆ ಇದೆ. ಇಂದು ನಿಮ್ಮ ಕಾರ್ಯಪಟುತೆ, ಶ್ರದ್ಧೆ, ಧೈರ್ಯ ಮತ್ತು ಬುದ್ಧಿವಂತಿಕೆಯಿಂದ ಎಲ್ಲವೂ ಸಾಧ್ಯ. ನಿಮ್ಮ ತಾಳ್ಮೆ ಮತ್ತು ಸ್ಥಿತಪ್ರಜ್ಞೆಯು ನಿಮ್ಮನ್ನು ಈ ದಿನದ ಸಂದರ್ಭಗಳಲ್ಲಿ ಮುನ್ನಡೆಸುತ್ತದೆ. ಯಾವುದೇ ಕೆಲಸಕ್ಕೂ ಮುನ್ನ ಸೂಕ್ತ ಯೋಜನೆ ಮಾಡುವುದು ಅತ್ಯಗತ್ಯ. ನಂಬಿಕೆಯ ವ್ಯಕ್ತಿಗಳೊಂದಿಗೆ ಸಮಾಲೋಚನೆ ನೆರವಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನಿರ್ಧಾರಾತ್ಮಕ ಬೆಳವಣಿಗೆಗಳ ಸಾಧ್ಯತೆ. ನಿಮ್ಮ ಆತ್ಮವಿಶ್ವಾಸ, ಸಮಯ ಪಾಲನೆ ಮತ್ತು ಪ್ರಾಮಾಣಿಕತೆಯು ನಿಮ್ಮ ಮೇಲಾಧಿಕಾರಿಗಳ ಗಮನ ಸೆಳೆಯಬಹುದು. ಕೆಲವರಿಗೆ ಹೊಸ ಪ್ರಾಜೆಕ್ಟ್ಗಳ ಹೊಣೆಗಾರಿಕೆ ಅಥವಾ ಸ್ಥಳಾಂತರದ ಸೂಚನೆ ಬರುವ ಸಾಧ್ಯತೆ. ನಿರ್ವಹಣಾ ಕಾರ್ಯಗಳಲ್ಲಿ ನಿರ್ಧಾರ ಶಕ್ತಿ ಅತ್ಯಗತ್ಯ. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಈ ದಿನ ಸಂದರ್ಶನ ಅಥವಾ ಅಂತರ್ಚರ್ಚೆ ನಡೆಯಬಹುದು. ಆದರೆ ನಿಮ್ಮ ಅರ್ಹತೆ, ಅನುಭವ ಮತ್ತು ಆತ್ಮವಿಶ್ವಾಸವೇ ಮುಖ್ಯವಾಗಿ ಪರಿಗಣನೆಗೆ ಬರುವುದರಿಂದ ತಯಾರಿ ಅಗತ್ಯ. ಉದ್ಯಮಿಗಳಿಗಾಗಿ ಇಂದು ಹಣದ ವ್ಯವಹಾರದಲ್ಲಿ ಸ್ಪಷ್ಟತೆ, ಲೆಕ್ಕಪತ್ರಗಳ ಪರಿಶೀಲನೆ ಮತ್ತು ಗ್ರಾಹಕರ ತೃಪ್ತಿ ಮುಖ್ಯ. ಹೊಸ ವ್ಯಾಪಾರದ ಪ್ರಾರಂಭಕ್ಕೆ ದಿನವೂ ಉತ್ತಮವಲ್ಲದಿದ್ದರೂ ಪೂರಕ ಚಿಂತನೆಗಳ ಮೂಲಕ ಮುಂದಿನ ಯೋಜನೆ ರೂಪಿಸಬಹುದು. ಹಣದ ಬಾಕಿ ಪಾವತಿಸಲು ಪ್ರಯತ್ನಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಈ ದಿನ ಹಣಕಾಸಿನಲ್ಲಿ ಸೂಕ್ತ ಜವಾಬ್ದಾರಿತ್ವ ಇರಬೇಕು. ಹೊಸ ಖರ್ಚುಗಳನ್ನು ತಾಳ್ಮೆಯಿಂದ ಮುಂದಕ್ಕೆ ಹಾಕುವುದು ಉತ್ತಮ. ಅಲ್ಪ ಆಕಸ್ಮಿಕ ಖರ್ಚುಗಳು, ಮಕ್ಕಳ ಶಿಕ್ಷಣ, ಮನೆಯ ದುರಸ್ತಿಗೆ ಸಂಬಂಧಿಸಿದ ಖರ್ಚುಗಳು ಸಂಭವಿಸಬಹುದು. ಹಳೆಯ ಸಾಲಗಳನ್ನು ತೀರಿಸಲು ಯತ್ನಿಸುವ ದಿನವಿದು. ಆದರೆ ಹೊಸ ಸಾಲ ಅಥವಾ ಬಂಡವಾಳ ಹೂಡಿಕೆಗೆ ಇವತ್ತು ಸಮಯ ಸೂಕ್ತವಲ್ಲ. ನಿಮ್ಮ ಖರ್ಚು ಉದ್ಯಮದ ಲೆಕ್ಕಪತ್ರಗಳ ಮೌಲ್ಯಮಾಪನ ಮಾಡುವುದು ಲಾಭದಾಯಕ. ವಿಮೆ, ಷೇರು ಬಂಡವಾಳ ಅಥವಾ ಚಿಟ್ ಫಂಡಿನಲ್ಲಿ ಹೂಡಿಕೆ ಮಾಡುತ್ತಿರುವವರು ಹೆಚ್ಚಿನ ಜಾಗ್ರತೆ ವಹಿಸಬೇಕು. ಹಿರಿಯರ ಸಲಹೆ ಹಾಗೂ ಹಣಕಾಸು ಸಲಹೆಗಾರರಿಂದ ಮಾರ್ಗದರ್ಶನ ಪಡೆಯುವುದು ಒಳಿತು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ದೇಹದ ಶ್ರಮ ಮತ್ತು ಮನಸ್ಸಿನ ಒತ್ತಡದ ನಡುವೆ ಸಮತೋಲನ ಕಾಪಾಡಿ. ನಿದ್ರಾಭಂಗ, ತಲೆನೋವು, ಹೊಟ್ಟೆಯ ಸಮಸ್ಯೆ ಅಥವಾ ಆಹಾರದ ಅಸಮತೋಲನದಿಂದ ಗ್ಯಾಸ್ಟ್ರಿಕ್ ಸಮಸ್ಯೆಗಳಾಗಬಹುದು. ಬೆಳಿಗ್ಗೆ ತುಳಸಿ ಜಲ ಸೇವನೆ, ಹಸಿರು ತರಕಾರಿ ಮತ್ತು ಹಣ್ಣುಗಳ ಸೇವನೆಯು ಶ್ರೇಷ್ಠ. ಮನಃಶಾಂತಿಗೆ ಯೋಗ, ಪ್ರಾಣಾಯಾಮ ಮತ್ತು ಶಿವನ ಧ್ಯಾನ ಹೆಚ್ಚು ಲಾಭದಾಯಕ. ಗರ್ಭಿಣಿಯರು ಅಥವಾ ಹಿರಿಯರು ಆರೋಗ್ಯದ ಕುರಿತು ಹೆಚ್ಚು ಗಮನ ವಹಿಸಬೇಕು. ಸೋಂಪು, ಜೀರಿಗೆ ಹಾಗೂ ಬೆಲ್ಲದ ಸೇವನೆ ಜೀರ್ಣಕ್ರಿಯೆಗೆ ಸಹಕಾರಿ. ಇಂದು ತಲೆಗೂದಲು ಅಥವಾ ಮೈಕೈ ನೋವು ಇದ್ದರೆ ತಕ್ಷಣ ವೈದ್ಯರ ಸಲಹೆ ಪಡೆಯುವುದು ಉತ್ತಮ. ಈ ದಿನ ಆರೋಗ್ಯದ ವಿಷಯದಲ್ಲಿ ನಿರ್ಲಕ್ಷ್ಯ ವಿಪರೀತ. ಶುದ್ಧ ನೀರು ಸೇವನೆ ಮತ್ತು ಸಮಯಕ್ಕೆ ಆಹಾರ ತೆಗೆದುಕೊಳ್ಳುವುದು ಅನಿವಾರ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಆತ್ಮೀಯತೆ, ಸಹಕಾರ ಮತ್ತು ಪರಸ್ಪರ ಸಹಾನುಭೂತಿಯ ದಿನ. ಪತ್ನಿ, ಪತಿಗಳೊಂದಿಗೆ ಸಂತೋಷದ ಮಾತುಕತೆಗಳು, ಯೋಜನೆಗಳು ನಡೆಯುವ ಸಂಭವ. ಹಿರಿಯರೊಂದಿಗೆ ಮಾತುಕತೆಗೋಸ್ಕರ ಇದು ಉತ್ತಮ ದಿನ. ಆದರೆ ಮಿತವಚನ, ಗೌರವ ಮತ್ತು ಸಾಂಸ್ಕೃತಿಕ ಮೌಲ್ಯಗಳ ಪಾಲನೆ ಅತ್ಯಗತ್ಯ. ಅವಿವಾಹಿತರಿಗೆ ವರಪಕ್ಷದ ಸಂಪರ್ಕ, ವಿವಾಹ ಚರ್ಚೆಗಳ ಪ್ರಾರಂಭವಾಗುವ ಸಾಧ್ಯತೆ ಇದೆ.
ಸಂಗಾತಿಯ ಆಯ್ಕೆ ಮಾಡುವ ಸಂದರ್ಭದಲ್ಲಿ ನಿಮ್ಮ ಹೃದಯವೊಂದಿಗೆ ಬುದ್ಧಿಯನ್ನು ಸಹ ಕೇಳಿಕೊಳ್ಳಿ. ಮಕ್ಕಳಿಗೆ ಪ್ರೋತ್ಸಾಹ, ಶಿಕ್ಷೆಗೆ ಬದಲಾಗಿ ಸಲಹೆಯ ರೂಪದಲ್ಲಿ ಮಾರ್ಗದರ್ಶನ ನೀಡುವುದು ಸೂಕ್ತ. ಕುಟುಂಬದ ಏಕತೆಯನ್ನು ಕಾಪಾಡುವುದು ಇಂದು ನಿಮ್ಮ ಹೊಣೆಗಾರಿಕೆ. ದೇವರ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಕುಟುಂಬ ಸಮೇತ ಭಾಗವಹಿಸುವ ಯೋಗವಿದೆ. ವೀಕ್ಷಕರೇ, ನೀವು ಈ ಶ್ರಾವಣ ಮಾಸದ ಕೊನೆಯ ಶುಕ್ರವಾರದ ಶುಭ ಸಂದರ್ಭದಲ್ಲಿ ಮಹಾಲಕ್ಷ್ಮಿ ಪೂಜೆ, ಶೃಂಗಾರ ಅರ್ಚನೆ ಹಾಗೂ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವುದು ಉತ್ತಮ. ಶುಕ್ರದ ಪ್ರಭಾವ ಶೃಂಗಾರ, ಐಶ್ವರ್ಯ ಮತ್ತು ದಯಾಳುತ್ವಕ್ಕೆ ಸಂಬಂಧಿಸಿದ್ದರಿಂದ ಈ ದಿನ ದುರ್ಬಲರಿಗೆ ದಾನ, ಅಕ್ಕಿ, ಹಾಲು ಅಥವಾ ಬಟ್ಟೆ ನೀಡುವುದು ಪವಿತ್ರ. ಓಂ ಶ್ರೀಂ ಹ್ರೀಂ ಕ್ಲೀಂ ಐಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 54 ಅಥವಾ 108 ಬಾರಿ ಜಪಿಸಿ. ನಾರಾಯಣ ಸಹಸ್ರನಾಮ ಅಥವಾ ಲಕ್ಷ್ಮಿ ಅಷ್ಟೋತ್ತರ ಪಠಣ ಮಾಡಿ. ತುಳಸಿ ದಳದೊಂದಿಗೆ ವಿಷ್ಣು ಪೂಜೆ ಮಾಡಿ. ಈ ದಿನ ಶ್ರೀಕೃಷ್ಣ ಅಥವಾ ಲಕ್ಷ್ಮೀ ದೇವಿಗೆ ಸುಗಂಧ ದ್ರವ್ಯಗಳಿಂದ ಅಭಿಷೇಕ ಮಾಡುವುದು ಶುಭಕರ. ತುಳಸಿ ಮರದ ಬಳಿ ದೀಪ ಬೆಳಗಿಸಿ ಪ್ರಾರ್ಥಿಸಿ. ಪವಿತ್ರತೆ ಮತ್ತು ವೈಭವಕ್ಕೆ ಸಮರ್ಪಿತ ದಿನವಿದು. ಅದೃಷ್ಟದ ಸಂಖ್ಯೆ 6. ಇದು ಶುಕ್ರದ ಪ್ರಭಾವದ ಸಂಖ್ಯೆ. ಈ ಸಂಖ್ಯೆ ಸೌಂದರ್ಯ, ವೈಭವ, ಐಶ್ವರ್ಯ ಹಾಗೂ ಕಲಾತ್ಮಕ ಶಕ್ತಿಗೆ ಸಂಬಂಧಪಟ್ಟಿದೆ. ದಿನದ ಕಾರ್ಯಗಳಲ್ಲಿ ಈ ಸಂಖ್ಯೆಯನ್ನು ಧ್ಯಾನದಲ್ಲಿ ಇಟ್ಟುಕೊಂಡು ನಡೆಯಿರಿ. ಅದೃಷ್ಟದ ಬಣ್ಣ ಪಸಪ್ಸೆ ಹಸಿರು. ಈ ಬಣ್ಣ ನೆಮ್ಮದಿ, ಪ್ರಕೃತಿ, ಸಮತೋಲನ ಹಾಗೂ ಆರೋಗ್ಯದ ಸಂಕೇತ. ಈ ಬಣ್ಣದ ಉಡುಗೆ ಅಥವಾ ಹೂವಿನ ಬಳಕೆ ಇಂದು ಮನಃಶುದ್ಧಿ ಮತ್ತು ನೆಮ್ಮದಿಗೆ ಕಾರಣವಾಗುತ್ತದೆ. ಶುಭ ಸಮಯ ಸಂಜೆ ಬೆಳಗಿನ ಜಾವ 4 ಗಂಟೆಯಿಂದ ಸಂಜೆ 6. ಈ ಸಮಯದಲ್ಲಿ ಮಹಾಲಕ್ಷ್ಮಿ ಪೂಜೆ, ಮನೆಗೆ ನವೀಕರಣದ ಚಿಂತನೆಗಳು ಅಥವಾ ಹಣಕಾಸು ತೀರ್ಮಾನಗಳ ಸ್ವೀಕಾರ ಪ್ರಭಾವ ಬೀರುವ ಸಾಧ್ಯತೆ. ಶುಭ ಕಾರ್ಯಗಳು ಈ ವೇಳೆ ಶುರು ಮಾಡಿದರೆ ಉತ್ತಮ ಫಲ ನೀಡುತ್ತವೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರು ತಮ್ಮ ಬುದ್ಧಿಮತ್ತೆ, ವ್ಯವಹಾರ ಚಾತುರ್ಯ ಮತ್ತು ಹಾವಭಾವದಿಂದ ಸುತ್ತಲಿನವರ ಗಮನ ಸೆಳೆಯುವ ಸಾಧ್ಯತೆ ಇದೆ. ಶ್ರಾವಣ ಮಾಸದ ಪವಿತ್ರ ಶುಕ್ರವಾರದ ದಿನ ಶುಭಕಾಲದ ಪ್ರಭಾವದಿಂದ ನಿಮ್ಮ ಒಳಗೆ ಆಧ್ಯಾತ್ಮಿಕ ಉದ್ರೇಕ ಜಾಗೃತವಾಗಬಹುದು. ನವೋತ್ಸಾಹ, ಹೊಸ ಯೋಚನೆಗಳು, ಚುರುಕಾದ ಚಟುವಟಿಕೆಗಳು ನಿಮಗೆ ಇಂದಿನ ದಿನದ ದಿಕ್ಕು ತೋರಿಸುತ್ತವೆ. ನಿಮ್ಮ ಅಭಿವ್ಯಕ್ತಿ ಶಕ್ತಿಯು ಈ ದಿನದ ಪ್ರಮುಖ ಆಸ್ತಿಯಾಗಿದ್ದು, ಸಭೆ ಸಂವಾದಗಳಲ್ಲಿ ನೀವು ತಮ್ಮ ಪ್ರಭಾವವನ್ನು ನಿರ್ಮಿಸುತ್ತೀರಿ. ಸ್ನೇಹಿತರ ಜೊತೆ, ಬಂಧು ಬಳಗದ ಜೊತೆ ಅಥವಾ ಕೆಲಸದ ಸ್ಥಳದಲ್ಲಿ ಹಳೆಯ ಸಂಬಂಧಗಳು ಮತ್ತೊಮ್ಮೆ ಪುನರುಜ್ಜೀವನ ಪಡೆಯುವ ಸಾಧ್ಯತೆ ಇದೆ. ಶುಕ್ರವಾರದ ಶುಕ್ರ ಗ್ರಹದ ಪ್ರಭಾವದಿಂದ ಸೌಂದರ್ಯ, ಕಲಾತ್ಮಕತೆ, ಸಂಗೀತ, ಶೃಂಗಾರ ಮತ್ತು ಆನಂದಪ್ರದ ಚಟುವಟಿಕೆಗಳಿಗೆ ಒಲವು ಹೆಚ್ಚಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಮಿಥುನ ರಾಶಿಯವರು ತಮ್ಮ ಶಕ್ತಿ, ಚುರುಕು ಮತ್ತು ಹೊಸ ಯೋಚನೆಗಳಿಂದ ಪ್ರಭಾವ ಬೀರುವ ಯೋಗವಿದೆ. ಸಭೆಗಳಲ್ಲಿ ನಿಮ್ಮ ಮಾತುಗಳು ಮಹತ್ವ ಪಡೆದು ಅಧಿಕಾರಿಗಳು ನಿಮ್ಮ ವೈಚಾರಿಕ ಶಕ್ತಿಯನ್ನು ಗುರುತಿಸಬಹುದು. ವ್ಯವಹಾರ ಸಂಬಂಧಿತ ಇಮೇಲ್, ವರದಿ ಅಥವಾ ಪ್ರಸ್ತಾವನೆಗಳನ್ನು ಪೂರ್ಣಗೊಳಿಸಲು ಇದು ಉತ್ತಮ ದಿನ. ಯಾವುದೇ ಅರ್ಥಪೂರ್ಣ ಸಮಾಲೋಚನೆಯು ಪ್ರಗತಿಗೆ ದಾರಿ ಮಾಡಬಹುದು. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಹಕಾರ ಸಾಧ್ಯ. ವೃತ್ತಿ ಬದಲಾವಣೆಗೆ ಯೋಚಿಸುತ್ತಿದ್ದರೆ ಈ ದಿನ ಲಘು ಸಂಭಾಷಣೆಗಳು ಅಥವಾ ಅರ್ಜಿಯ ಪೂರಣಕ್ಕೆ ಅನುಕೂಲ. ಕೆಲವರಿಗೆ ಪುನರ್ ನೇಮಕಾತಿಯ ಅಥವಾ ಪುನರ್ ಸಮೀಕ್ಷೆಯ ಸಂಭವ. ಉದ್ಯಮಿಗಳಿಗೆ ಇಂದು ಕಂಪನಿಯ ರೀಬ್ರ್ಯಾಂಡಿಂಗ್, ಹೊಸ ಗ್ರಾಹಕರ ಸಂಪರ್ಕ ಅಥವಾ ಜಾಹೀರಾತು ಯೋಜನೆ ಆರಂಭಿಸಲು ಸೂಕ್ತ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸು ಇಂದು ಸುಸ್ಥಿರವಾಗಿದೆ, ಆದರೆ ಖರ್ಚಿನ ಮೇಲೆ ಸ್ವಲ್ಪ ನಿಯಂತ್ರಣ ಅಗತ್ಯ. ಶುಕ್ರವಾರದ ಶುಕ್ರ ಗ್ರಹದ ಪ್ರಭಾವದಿಂದ ಶಾಪಿಂಗ್ ಅಥವಾ ಶೃಂಗಾರದ ವ್ಯಯ ಹೆಚ್ಚಾಗುವ ಸಾಧ್ಯತೆ ಇದೆ. ಶೃಂಗಾರಿಕ ವಸ್ತುಗಳ ಮೇಲೆ ಆಕರ್ಷಣೆ ಹೆಚ್ಚಾಗಿ ವೆಚ್ಚವಾಗಬಹುದು. ಹೆಚ್ಚು ಲಾಭ ತರುವ ಹೂಡಿಕೆ ಯೋಜನೆಗಳು ನಿಮ್ಮ ಮುಂದಿರುವ ಸಾಧ್ಯತೆ ಇದೆ, ಆದರೆ ಈ ಬಗ್ಗೆ ಹಿರಿಯರ ಅಥವಾ ಹಣಕಾಸು ಪರಿಣಿತರ ಸಲಹೆ ಪಡೆಯುವುದು ಉತ್ತಮ. ಧಾರ್ಮಿಕ ಸೇವಾ ಕಾರ್ಯ, ದಾನ ಧರ್ಮಗಳಿಗೆ ಧನ ಹಂಚಿಕೊಳ್ಳುವುದು ಶುಭಕರ. ಕೊನೆಗೆ ಸಾಲ ತೆಗೆದುಕೊಳ್ಳದಿರುವುದು ಇಂದಿಗೆ ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಮನಸ್ಸು ಉದಾತ್ತ ಹಾಗೂ ಶಾರೀರಿಕವಾಗಿ ಚುರುಕಾಗಿ ಇರುವಿರಿ. ಆದರೆ ವೇಗದ ಜೀವನ ಶೈಲಿಯಿಂದಾಗಿ ತಲೆನೋವು, ಬಾಯಿಯ ಒಣತೆ, ನಿದ್ರಾಹೀನತೆ ಕಂಡುಬರಬಹುದು. ಹೆಚ್ಚು ಸಮಯ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಮುಂದೆ ಕಳೆಯಬೇಡಿ. ಆಹಾರದಲ್ಲಿ ಮಿತವ್ಯಯ, ಜಂಕ್ ಫುಡ್ ದೂರವಿಟ್ಟು ಹಣ್ಣು, ಹಸಿರು ತರಕಾರಿ ಹಾಗೂ ಶೀತ ಪಾನೀಯಗಳಿಗೆ ಪ್ರಾಧಾನ್ಯ ನೀಡಿ. ರಕ್ತದ ಒತ್ತಡದ ಸಮಸ್ಯೆ ಇರುವವರು ಹೆಚ್ಚು ಎಚ್ಚರದಿಂದ ಇರಬೇಕು. ಶೀತ, ನೆಗಡಿ ಅಥವಾ ಗಂಟಲು ಸಮಸ್ಯೆಗಳು ಬರುವ ಸಾಧ್ಯತೆ ಇದೆ. ಗುಲಾಬಿ ಜಲದಿಂದ ನೇತ್ರ ಸ್ನಾನ, ಶ್ರಾವಣ ದಿವಸಗಳಲ್ಲಿ ಹಸಿರು ತಾಮಸಿಕ ಆಹಾರ ಬಿಡುವುದು ಆರೋಗ್ಯಕ್ಕೆ ಶ್ರೇಷ್ಠ.
ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಮನೆ ಮಂದಿಯೊಂದಿಗೆ ಹೆಚ್ಚು ಸಮಾಲೋಚನೆ ನಡೆಯಬಹುದು. ಪತ್ನಿಯೊಂದಿಗೆ ನಾಡಿನ ರುಚಿಯ ಹೊಸ ಆಹಾರ ಪ್ರಯೋಗ ಅಥವಾ ವಿನೋದಮಯ ಸಂವಾದ ನಡೆಯಬಹುದು. ಪೋಷಕರ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಚರ್ಚೆಗೆ ಉತ್ತಮ ಸಮಯ. ಸ್ನೇಹಿತರ ಜತೆ ಹಿಂದಿನ ದಿನಗಳ ನೆನಪು ಪುನರ್ಜೀವಿಸುತ್ತವೆ. ಕೆಲವರಿಗೆ ಹೊಸ ಸಂಬಂಧಗಳು ಬೆಳೆಯುವ ಅವಕಾಶವಿದೆ, ವಿಶೇಷವಾಗಿ ಕಲಾಕ್ಷೇತ್ರ, ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮೂಲಕ. ಸಂಸಾರದಲ್ಲಿ ವಿನಯ, ಸಹನೆ ಮತ್ತು ಶ್ರದ್ಧೆಯು ಸಹಜವಾಗಿಯೇ ಸಂಬಂಧವನ್ನು ಬಲಪಡಿಸುತ್ತದೆ. ವೀಕ್ಷಕರೇ, ನೀವು ಇಂದು ಶ್ರಾವಣ ಮಾಸದ ಕೊನೆಯ ಶುಕ್ರವಾರವಾದ್ದರಿಂದ ಮಹಾಲಕ್ಷ್ಮಿ ಪೂಜೆಗೆ ಹೆಚ್ಚು ಮಹತ್ವವಿದೆ. ಮನೆಯ ಪೂಜಾ ಮಂದಿರದಲ್ಲಿ ಶುಚಿಯಾಗಿರಿಸಿ, ಗುಲಾಬಿ ಹೂವುಗಳಿಂದ ಅಲಂಕಾರ ಮಾಡಿ, ಮಹಾಲಕ್ಷ್ಮಿಯ ಅಷ್ಟೋತ್ತರ ಶತನಾಮಾವಳಿ ಪಠಣ ಮಾಡಿ. ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 180 ಬಾರಿ ಜಪಿಸಿ. ಅಶ್ವತ್ಥ ವೃಕ್ಷದ ಕೆಳಗೆ ದೀಪ ಬೆಳಗಿ ಹಾಲು ಅಥವಾ ಸಕ್ಕರೆ ಮಿಶ್ರಿತ ಅಕ್ಕಿಯಿಂದ ನೈವೇದ್ಯ ಅರ್ಪಿಸಿ. ತಾಯಿ, ಹೆಣ್ಣು ಮಕ್ಕಳಿಗೆ ಉಡುಗೊರೆ ನೀಡಿ ಕುಂಕುಮ, ಹಾಲು, ಹೂವಿನ ದಾನ ಮಾಡುವುದು ಶುಭ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿಮತ್ತೆ, ಚಲನೆಯ ಮತ್ತು ಶ್ರೇಣಿಯಲ್ಲಿ ಉತ್ಕೃಷ್ಟತೆಯ ಪ್ರತೀಕ. ಈ ದಿನ ಈ ಸಂಖ್ಯೆಯ ಶಕ್ತಿಯಿಂದ ನಿಮ್ಮ ವಾಣಿ, ವ್ಯವಹಾರ ತಂತ್ರಗಳಿಗೆ ಲಾಭ ಸಿಗುತ್ತದೆ. ಅದೃಷ್ಟದ ಬಣ್ಣ ಗುಲಾಬಿ ಬಣ್ಣ. ಗುಲಾಬಿ ಬಣ್ಣ ಮನಸ್ಸಿಗೆ ಶಾಂತಿ, ಪ್ರೀತಿಯ ಅನುರಣನ ಮತ್ತು ಆಧ್ಯಾತ್ಮಿಕ ಶುದ್ಧತೆಯನ್ನು ತರುತ್ತದೆ. ಇಂದು ಗುಲಾಬಿ ಬಟ್ಟೆ ಧರಿಸುವುದು ಅಥವಾ ಹೂವಿನ ಬಳಕೆ ಶುಭ. ಶುಭ ಸಮಯ ಮಧ್ಯಾಹ್ನ 12:15 ಮಧ್ಯಾಹ್ನ 2:55 ಈ ಸಮಯದಲ್ಲಿ ದೇವತಾ ಪೂಜೆ, ಹಣಕಾಸು ವ್ಯವಹಾರ, ಹೊಸ ಕಾರ್ಯಾರಂಭ ಅಥವಾ ಸಂಬಂಧ ಪುನರ್ಸ್ಥಾಪನೆಗೆ ಯಶಸ್ಸು ದೊರೆಯಬಹುದು. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕಟಕ ರಾಶಿಯವರಿಗೆ ಶ್ರಾವಣ ಮಾಸದ ಶುಕ್ರವಾರದ ಪವಿತ್ರ ದಿನದ ವಿಶೇಷ ಅನುಗ್ರಹ ಸಿಗಲಿದೆ. ಶುಕ್ರ ಗ್ರಹದ ಶಕ್ತಿಯು ಇಂದು ನಿಮ್ಮ ವೈಯಕ್ತಿಕ ಆಕರ್ಷಣೆ, ಮನಸ್ಸಿನ ಸುಧಾರಣೆ, ಕಲಾತ್ಮಕ ಚಟುವಟಿಕೆಗಳಲ್ಲಿ ಉತ್ಕೃಷ್ಟತೆ ಹಾಗೂ ಗೃಹಸ್ಥ ಜೀವನದಲ್ಲಿ ಸುಖಮಯತೆ ನೀಡುತ್ತದೆ. ಈ ದಿನ ನಿಮ್ಮ ಭಾವೋದ್ವೇಗಗಳು ಸಕಾರಾತ್ಮಕ ನಿಟ್ಟಿಗೆ ಹೋಗುತ್ತವೆ. ಆತ್ಮವಿಶ್ವಾಸ ಹೆಚ್ಚಾಗಲಿದೆ. ಇದೊಂದು ವಿನಮ್ರತೆ ಮತ್ತು ಪ್ರೀತಿಯಿಂದ ನಡೆದುಕೊಳ್ಳಬೇಕಾದ ದಿನ. ಅತಿಯಾದ ಭಾವನಾತ್ಮಕ ಪ್ರತಿಕ್ರಿಯೆ ಅಥವಾ ಅತಿರೇಕದ ನಿರ್ಧಾರಗಳನ್ನು ತಡೆಯುವುದು ಉತ್ತಮ. ಧೈರ್ಯ, ಸ್ಪಷ್ಟ ಸಂವಹನ ಹಾಗೂ ಶ್ರದ್ಧಾ ಇವತ್ತು ನಿಮ್ಮ ಬೆಳವಣಿಗೆಯ ತ್ರಿಸೂತ್ರವಾಗಬಹುದು. ಇಂದು ನಿಮ್ಮ ಸ್ನೇಹ, ಪ್ರೀತಿ ಹಾಗೂ ಗೌರವ ಹೆಚ್ಚಿಸಬಹುದಾದ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಶ್ರಮ ಹಾಗೂ ಕೃತಜ್ಞತೆಯ ಹಂಗಿನಲ್ಲಿರುವ ದಿನವಿದು. ನಿಮ್ಮ ಸಮರ್ಪಣೆ ಹಾಗೂ ಶ್ರಮ ಇಂದು ಹಿರಿಯರ ಗಮನ ಸೆಳೆಯುತ್ತದೆ. ಕೆಲವರಿಗೆ ಮೆಚ್ಚುಗೆ ಪತ್ರ ಅಥವಾ ಲಘು ಉನ್ನತಿಗೆ ಸೂಚನೆ ಬರುತ್ತದೆ. ಕೆಲಸದ ಸ್ಥಳದಲ್ಲಿ ಮಹಿಳಾ ಸಹೋದ್ಯೋಗಿಗಳ ಸಹಕಾರ ಇಂದು ವಿಶೇಷ ಪಾತ್ರ ವಹಿಸುತ್ತದೆ. ನೀವು ಸೃಜನಾತ್ಮಕ ಕ್ಷೇತ್ರದಲ್ಲಿದ್ದರೆ ಇಂದಿನ ದಿನ ಹೊಸ ಕಲ್ಪನೆಗಳು, ವಿನ್ಯಾಸಗಳು ಅಥವಾ ಕಲಾ ನೈಪುಣ್ಯತೆಯಲ್ಲಿ ಬೆಳವಣಿಗೆಯ ದಿನ. ಬೋಧನೆ, ಕಲೆ, ಗೃಹ ಸಂಬಂಧಿ ವಸ್ತುಗಳ ಉದ್ಯಮ, ಲೈಫ್ ಸ್ಟೈಲ್ ವ್ಯವಹಾರಗಳಿಗೆ ಇಂದು ಸುಧಾರಣೆಯ ಯೋಗವಿದೆ. ಉದ್ಯಮಿಗಳಿಗೆ ಗೃಹೋಪಯೋಗಿ ವಸ್ತುಗಳು, ಲಘು ಬಟ್ಟೆ, ಸೌಂದರ್ಯ ವಸ್ತುಗಳ ವ್ಯಾಪಾರದಲ್ಲಿ ಲಾಭದ ಚಿಹ್ನೆಗಳಿವೆ. ಮಹಿಳಾ ಗ್ರಾಹಕರ ಜತೆ ಉತ್ತಮ ಸಂಬಂಧ ಬೆಳೆಸಿಕೊಳ್ಳಿ. ಬ್ರ್ಯಾಂಡ್ ಇಮೇಜ್ ಸೃಷ್ಟಿಗೆ ಇದು ಸೂಕ್ತ ದಿನ. ವೃತ್ತಿ ಬದಲಿ ಆಲೋಚನೆ ಮಾಡುತ್ತಿರುವವರಿಗೆ ಇಂದು ಒಂದು ಹೊಸ ತಿರುವಿನ ಸೂಚನೆ ಬರುತ್ತದೆ. ಪ್ರಯತ್ನ ಮುಂದುವರಿಸಿ, ಆದರೆ ತಾತ್ಕಾಲಿಕ ನಿರ್ಧಾರ ತೆಗೆದುಕೊಳ್ಳಬೇಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದು ಶುಕ್ರ ಗ್ರಹದ ಕೃಪೆಯಿಂದ ಹಣಕಾಸಿನಲ್ಲಿ ಸುಧಾರಣೆ ಆಗಬಹುದು. ಕೆಲವರಿಗೆ ಹಳೆಯ ಬಾಕಿ ಹಣ ಬಂದೆಂದು ತೃಪ್ತಿ, ತಾತ್ಕಾಲಿಕ ಲಾಭದ ಪರಿಸ್ಥಿತಿ ಅಥವಾ ಖರೀದಿಗೆ ಉತ್ತಮ ಸಮಯ. ಆದರೆ ಖರ್ಚು ಮಟ್ಟ ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ, ವಿಶೇಷವಾಗಿ ಕುಟುಂಬ ಸಂಬಂಧಿತ ಖರ್ಚುಗಳು. ಚಿಕ್ಕದಾದ ಗೃಹೋಪಯೋಗಿ ವಸ್ತುಗಳು, ಸೌಂದರ್ಯ ವಸ್ತುಗಳ ಖರೀದಿ ಅಥವಾ ಮನೆ ಅಲಂಕಾರಕ್ಕೆ ಖರ್ಚು ಆಗಬಹುದು. ಇದು ನಿಮಗೆ ಸಂತೋಷ ನೀಡಬಹುದು, ಆದರೆ ಮಿತವ್ಯಯವನ್ನು ಮರೆಯಬೇಡಿ. ಹಳೆಯ ಸಾಲವನ್ನು ಕಡಿಮೆ ಮಾಡುವ ದಿಟ್ಟ ನಿರ್ಧಾರ ಇಂದು ತೆಗೆದುಕೊಳ್ಳಬಹುದು. ಕೆಲವರಿಗೆ ಬ್ಯಾಂಕ್ ಹಣಕಾಸು ಸಂಸ್ಥೆಗಳೊಂದಿಗೆ ಸಹಕಾರ ಸಿಗುವುದು. ಇಷ್ಟೇ ಅಲ್ಲದೆ ಹಣಕಾಸು ಸಲಹೆಗಾರರಿಂದ ಮಾರ್ಗದರ್ಶನ ಪಡೆದು ಹೊಸ ಹೂಡಿಕೆಗೆ ಯೋಚನೆ ಮಾಡಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶರೀರದಲ್ಲಿ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳಿರಬಹುದು. ವಿಶೇಷವಾಗಿ ಸಾಯಂಕಾಲಕ್ಕೆ ಹೊಟ್ಟೆ ಉರುಳುವಿಕೆ, ಅಜೀರ್ಣ ಅಥವಾ ಅಲ್ಪ ಕಿಡ್ನಿ ಸಮಸ್ಯೆಗಳ ಲಕ್ಷಣ. ಇಂದು ಹೆಚ್ಚು ಮಿತವಾದ ಆಹಾರ ಸೇವನೆ ಅಗತ್ಯವಿದೆ. ಬಿಸಿ ಬಾದಾಮಿ ನೀರು ಕುಡಿಯುವುದು, ಸಾತ್ವಿಕ ಆಹಾರ ಸೇವನೆ ಶ್ರೇಷ್ಠ. ಸಂಧ್ಯಾಕಾಲದಲ್ಲಿ ಸ್ವಲ್ಪ ನಿರಾಳ ಸಮಯ ಮೀಸಲಾಗಿಟ್ಟುಕೊಳ್ಳಿ. ಧ್ಯಾನ, ಪ್ರಾಣಾಯಾಮ ಅಥವಾ ಶ್ರಾವಣ ಶುದ್ಧ ಚಂದ್ರ ಬೆಳಕಿನಲ್ಲಿ ಸಾಗಿ ನಡು ನದಿಯಲ್ಲಿ ತೊಳೆದಂತಹ ಅನುಭವ ಉಂಟು ಮಾಡಿಕೊಳ್ಳಿ.
ಇಂದಿನ ತಲೆನೋವುಗಳು ಅಥವಾ ಚರ್ಮದ ಸಣ್ಣ ತೊಂದರೆಗಳು ನಿರ್ಲಕ್ಷ್ಯಕ್ಕೆ ಒಳ್ಳೆಯದು ಅಲ್ಲ. ಶೀತ ಜ್ವರವಿದ್ದರೆ ತಕ್ಷಣ ಗಮನ ಕೊಡಿ. ಪುಷ್ಕರ ನೀರು ಅಥವಾ ಗಂಗಾಜಲ ಸ್ನಾನದ ಕಲ್ಪನೆಯಂತಾಗುವ ಒಂದು ಔಷಧೀಯ ಸ್ನಾನ ಇಂದು ಶಿಫಾರಸು ಮಾಡಲಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ಶ್ರಾವಣ ಶುಕ್ರವಾರದ ಪವಿತ್ರತೆಯು ಕುಟುಂಬದಲ್ಲಿ ಸೌಖ್ಯ, ಶಾಂತಿ, ಗೌರವದ ಮಾತುಗಳ ಸೃಷ್ಟಿಗೆ ಸಾಧ್ಯತೆ ಇದೆ. ಮಹಿಳಾ ಸದಸ್ಯರ ಭೂಮಿಕೆ ಕುಟುಂಬದಲ್ಲಿ ಇಂದು ವಿಶೇಷವಾಗಿ ಶಕ್ತಿಶಾಲಿಯಾಗಿರಬಹುದು. ಅವರ ಸಲಹೆಗಳನ್ನು ಗೌರವದಿಂದ ಆಲಿಸಿ. ವಿವಾಹಿತರಿಗೆ ಇಂದು ಸಂಗಾತಿಯ ಜತೆ ಉತ್ತಮ ಸಂಬಂಧಕ್ಕೆ ದಾರಿಯಾಗುವ ಆತ್ಮೀಯ ಮಾತುಕತೆ ನಡೆಯಬಹುದು. ಸಂಯಮ, ಸಹಾನುಭೂತಿ ಮತ್ತು ಸಮಯ ಹಂಚಿಕೆಯಿಂದ ಕುಟುಂಬದ ಸಾಮರಸ್ಯ ಹೆಚ್ಚುತ್ತದೆ. ತಾಯಂದಿರ ಜೊತೆ ಹೆಚ್ಚು ಕಾಲ ಕಳೆದರೆ ಮನಸ್ಸಿನಲ್ಲಿ ವಿಶೇಷ ತೃಪ್ತಿ ಮತ್ತು ಆತ್ಮಶಕ್ತಿಯ ಅನುಭವವಿದೆ. ಮಕ್ಕಳ ಸಮಸ್ಯೆಗಳಿಗೆ ನೀವೇ ಪರಿಹಾರವಾಗಬಹುದು. ಸಮಯ ನೀಡಿ ಆಲಿಸಿ, ಚಿಕ್ಕ ಸಲಹೆಯೂ ಸಹ ಅವರಿಗೆ ಶಕ್ತಿ ನೀಡಬಹುದು. ವೀಕ್ಷಕರೇ, ನೀವು ಇಂದು ಶುಕ್ರವಾರದ ಶುಕ್ರ ಗ್ರಹದ ಶಕ್ತಿಯನ್ನು ಶಕ್ತಿಯುತವಾಗಿ ಉಪಯೋಗಿಸಬೇಕಾದ ದಿನ. ಶುಕ್ರ ದೇವತೆಯ ತೃಪ್ತಿಗಾಗಿ ನೈವೇದ್ಯದಲ್ಲಿ ತೆಂಗಿನಕಾಯಿ ಅಥವಾ ಸಿಹಿ ತಿನಿಸು ಅರ್ಪಿಸಿ. ತಾಮ್ರ ಪಾತ್ರೆಯಲ್ಲಿ ಹಾಲು ಅಥವಾ ಶುದ್ಧ ನೀರಿನಿಂದ ಅರ್ಘ್ಯ ನೀಡಿ. ಓಂ ಶುಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು 32 ಅಥವಾ 64 ಬಾರಿ ಜಪಿಸಿ. ಶುಕ್ರದ ಅನುಗ್ರಹದಿಂದ ಗೃಹ ಸುಖ, ಸಂಸಾರ ಸುಖ ಮತ್ತು ಹಣಕಾಸಿನಲ್ಲಿ ಸಮತೋಲನ ಸಾಧಿಸಲು ಸಾಧ್ಯ. ಬಡ ಮಹಿಳೆಗೆ ಉಡುಗೆ ಅಥವಾ ಹೂವಿನ ದಾನ ಮಾಡಿ. ಇದು ನಿಮಗೆ ಮನಸ್ಸಿನಲ್ಲಿ ಶಾಂತಿ ಹಾಗೂ ಶುಭತೆಯ ಅನುಭವವನ್ನು ನೀಡುತ್ತದೆ. ಮನೆಯ ಹಿರಿಯ ಮಹಿಳೆಯ ಆಶೀರ್ವಾದ ಪಡೆಯುವುದು ಶುಭ. ಅದೃಷ್ಟದ ಸಂಖ್ಯೆ 6. ಇದು ಶುಕ್ರ ಗ್ರಹದ ಶಕ್ತಿ ಸೂಚಕ. ಲಾವಣ್ಯ, ಸಂವೇದನೆ, ಶೃಂಗಾರ ಮತ್ತು ಮನಸ್ಸು ಬೆಳೆಯುವ ದಿನ. ಈ ಸಂಖ್ಯೆಯ ಶಕ್ತಿಯನ್ನು ಧೈರ್ಯದಿಂದ ಬಳಸಿ ಹೊಸ ಪ್ರಾರಂಭಗಳಿಗೆ ಅಡಿಯಿಟ್ಟರೆ ಯಶಸ್ಸು ಸಾಧ್ಯ. ಅದೃಷ್ಟದ ಬಣ್ಣ ಪಸಪ್ಸೆ ಹಸಿರು. ಈ ಬಣ್ಣ ನೆಮ್ಮದಿ, ಪ್ರಕೃತಿ, ಸಮತೋಲನ ಹಾಗೂ ಆರೋಗ್ಯದ ಸಂಕೇತ. ಈ ಬಣ್ಣದ ಉಡುಗೆ ಅಥವಾ ಹೂವಿನ ಬಳಕೆಯು ಇಂದು ಮನಃಶುದ್ಧಿ ಮತ್ತು ನೆಮ್ಮದಿಗೆ ಕಾರಣವಾಗುತ್ತದೆ. ಶುಭ ಸಮಯ ಸಂಜೆ ಬೆಳಗಿನ ಜಾವ 4:30 ರಾತ್ರಿ 8. ಈ ಸಮಯದಲ್ಲಿ ಸಂವಹನ, ಖರೀದಿ ಅಥವಾ ಕುಟುಂಬ ಸಂವಾದಗಳಿಗೆ ಉತ್ತಮ. ಈ ಸಮಯದಲ್ಲಿ ನೀವು ತಾಳ್ಮೆಯಿಂದ ನಡೆದುಕೊಂಡರೆ ಬೇರೆಯವರು ನಿಮ್ಮ ಮಾತುಗಳ ಬೆಲೆ ಮೇಳಿಸುತ್ತಾರೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರು ತಮ್ಮ ಆತ್ಮವಿಶ್ವಾಸ, ಧೈರ್ಯ ಮತ್ತು ನಾಯಕತ್ವ ಶಕ್ತಿಯಿಂದ ಇತರರ ಗಮನ ಸೆಳೆಯುವ ದಿನ. ನಿಮ್ಮ ಮಾತು, ನಡೆ, ತೀರ್ಮಾನಗಳೆಲ್ಲ ಇತರರ ಮೇಲೆ ಪ್ರಭಾವ ಬೀರುತ್ತವೆ. ಇವತ್ತು ನೀವು ತೋರಿಸಬಹುದಾದ ಉದಾರತೆ ಮತ್ತು ಸಹಾನುಭೂತಿಯು ನಿಮ್ಮ ವ್ಯಕ್ತಿತ್ವವನ್ನು ಇನ್ನಷ್ಟು ಪ್ರಭಾವಶೀಲವಾಗಿಸುತ್ತದೆ. ಶ್ರಾವಣ ಮಾಸದ ಕೊನೆಯ ಶುಕ್ರವಾರದ ಶುಭತ್ವದಿಂದ ಇಂದು ದೇವಪೂಜೆಗೆ, ದಾನ ಕರ್ಮಕ್ಕೆ ಹಾಗೂ ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಹೆಚ್ಚು ಪ್ರಭಾವಶಾಲಿ ದಿನ. ಈ ಪವಿತ್ರ ದಿನದ ಶಕ್ತಿ ನಿಮ್ಮ ಒಳಜಗತ್ತಿನಲ್ಲಿ ಶಾಂತಿ ತರಬಲ್ಲದು. ಇಂದು ಮಾಡಲಾದ ಶ್ರದ್ಧಾಪೂರ್ವಕ ಆರಾಧನೆ ನಿಮಗೆ ಒಳಿತಿನ ಮಾರ್ಗವನ್ನು ತೆರೆದುಕೊಡಬಲ್ಲದು. ಇಂದು ತೆಗೆದುಕೊಳ್ಳುವ ನಿರ್ಧಾರಗಳು ಭವಿಷ್ಯದಲ್ಲಿ ಮಹತ್ವದ ಬದಲಾವಣೆಗಳಿಗೆ ಕಾರಣವಾಗಬಹುದು. ಹೀಗಾಗಿ ತಾಳ್ಮೆಯಿಂದ ಹಾಗೂ ದೃಢ ನಿರ್ಣಯದಿಂದ ಮುಂದಾಗುವುದು ಸೂಕ್ತ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಸಿಂಹರಂತಹ ನಾಯಕತ್ವ ಗುಣಗಳು ಹೆಚ್ಚು ಪ್ರಭಾವ ಬೀರುತ್ತವೆ. ಹಿರಿಯರಿಂದ ಹೆಚ್ಚಿನ ಹೊಣೆಗಾರಿಕೆಗಳು, ನಿಮ್ಮ ಮೇಲೆ ವಿಶ್ವಾಸ ವ್ಯಕ್ತಪಡಿಸುವ ಸಂದರ್ಭಗಳು ಇರುತ್ತವೆ. ತಂಡದಲ್ಲಿ ನಿಮ್ಮ ಅಭಿಪ್ರಾಯಗಳಿಗೆ ಒತ್ತು ಸಿಗುವುದು ಸಾಧ್ಯ. ಹೊಸ ಯೋಜನೆಗಳಿಗೆ ರೂಪುರೇಷೆ ಹಾಕಲು ಇಂದಿನ ದಿನ ಯೋಗವಾಗಿದೆ. ವೃತ್ತಿಯಲ್ಲಿ ಬದಲಾವಣೆ ಯೋಚಿಸುತ್ತಿರುವವರಿಗೆ ಹೊಸ ಉದ್ಯೋಗದ ಸಂದರ್ಶನ ಅಥವಾ ನೇಮಕಾತಿಯ ಸುದ್ದಿ ಬರಬಹುದಾದ ದಿನ. ನಿಮಗೆ ಬೇಕಾದದ್ದನ್ನು ಧೈರ್ಯದಿಂದ ಕೇಳಿಕೊಳ್ಳಿ, ಇದು ಫಲ ನೀಡಬಹುದಾದ ಸಮಯ. ವ್ಯಾಪಾರದಲ್ಲಿರುವವರಿಗೆ ಇದು ತಮ್ಮ ಬ್ರ್ಯಾಂಡ್ ಅಥವಾ ಸೇವೆಯನ್ನು ಹೆಚ್ಚು ವ್ಯಾಪಕಗೊಳಿಸುವ ಯೋಗ. ಮಾರುಕಟ್ಟೆಯಲ್ಲಿ ಹೆಸರು ಮಾಡಬೇಕಾದ ಹೊಸ ಕಾರ್ಯಚಟುವಟಿಕೆಗಳು ಯಶಸ್ವಿಯಾಗಬಹುದು. ಆದರೆ ವ್ಯಯಮಿತಿಯನ್ನು ಮೀರದಂತೆ ನೋಡಿಕೊಳ್ಳುವುದು ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸು ಸ್ಥಿತಿಯು ಗತಿಯಲ್ಲಿದೆ. ಕೆಲವು ಬಾಕಿ ಹಣಗಳು ಮರು ಲಭಿಸುವ ಯೋಗವಿದೆ. ಹಿಂದೆ ಮಾಡಿದ ಹೂಡಿಕೆಗಳಿಂದ ಲಾಭದ ಚಿಂತನೆಯೊಂದು ಉಂಟಾಗಬಹುದು. ಕೆಲವರಿಗೆ ನಿರೀಕ್ಷಿತ ಲಾಭವೇ ಉಂಟಾಗದಿರುವ ಸಾಧ್ಯತೆ ಇದೆ, ಆದರೆ ಇದು ತಾತ್ಕಾಲಿಕ. ಅನೇಕರಿಗೆ ಉಡುಗೆ, ಗೃಹೋಪಯೋಗಿ ಸಾಮಗ್ರಿ ಅಥವಾ ದೇವತಾರಾಧನೆಗೆ ಸಂಬಂಧಿಸಿದ ಖರ್ಚುಗಳು ಸಂಭವಿಸಬಹುದು. ಇಂದು ಅನಾವಶ್ಯಕ ಖರ್ಚುಗಳನ್ನು ಮಿತಿಗೊಳಿಸಿ ಉಳಿತಾಯದ ಬಗ್ಗೆ ಗಮನ ಹರಿಸುವುದು ಉತ್ತಮ. ಬ್ಯಾಂಕ್ ಸಾಲ, ಬಂಡವಾಳ ಹೂಡಿಕೆ ಅಥವಾ ಅಂಚುಮೀರಿ ಖರೀದಿಗಳ ವಿಚಾರದಲ್ಲಿ ಸ್ಥಿರವಾಗಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ದೈಹಿಕ ಶಕ್ತಿಯ ಬೆಳವಣಿಗೆ ಕಾಣಬಹುದು. ವಾಯುದೋಷ, ಜೀರ್ಣಕ್ರಿಯೆ ಸಮಸ್ಯೆ ಅಥವಾ ಜ್ವರದಂತಹ ಸಣ್ಣ ತೊಂದರೆಗಳಿರಬಹುದು.
ಆದ್ದರಿಂದ ಇಂದಿನ ಆಹಾರದಲ್ಲಿ ಸಾತ್ವಿಕತೆ, ನೀರಿನ ಸೇವನ ಮತ್ತು ಸಮಯ ಪಾಲನೆಯು ಮುಖ್ಯ. ಮಾಂಸಾಹಾರ ಅಥವಾ ಹೆಚ್ಚು ಎಣ್ಣೆಯುಕ್ತ ಆಹಾರದಿಂದ ದೂರವಿರಿ. ಈ ದಿನದ ಶ್ರಾವಣ ಶುದ್ಧತೆ ನಿಮಗೆ ದೇಹ ಮನಸ್ಸು ಶುದ್ಧೀಕರಿಸುವ ಅವಕಾಶ ನೀಡಬಲ್ಲದು. ವೈಯಕ್ತಿಕವಾಗಿ ಯೋಗ, ಪ್ರಾಣಾಯಾಮ, ಲಘು ವ್ಯಾಯಾಮಗಳು ಉತ್ತಮ ಫಲ ನೀಡಬಲ್ಲವು. ಬೆನ್ನು ನೋವು, ಮೂಳೆ ನೋವು ಇರುವವರು ಎಚ್ಚರಿಕೆಯಿಂದ ಇರಲಿ. ಆರೋಗ್ಯದ ದೃಷ್ಟಿಯಿಂದ ಮಂಕಾದ ಮನಃಸ್ಥಿತಿ ದೂರವಿಡಲು ಆಧ್ಯಾತ್ಮ ಮತ್ತು ಪವಿತ್ರ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇವತ್ತು ಕುಟುಂಬದಲ್ಲಿ ಸೌಹಾರ್ದಪೂರ್ಣ ವಾತಾವರಣವಿದೆ. ಹಿರಿಯರೊಂದಿಗೆ ಉತ್ತಮ ಮಾತುಕತೆ, ಮಕ್ಕಳೊಂದಿಗೆ ಆಟಮಾಲಿಕೆಯಂತಹ ಸಂದರ್ಭಗಳು ಮನೆಗೆ ಸಂತೋಷ ತರಬಲ್ಲವು. ಪತ್ನಿ ಪತಿಯೊಂದಿಗೆ ಆಳವಾದ ಸಂಭಾಷಣೆ ಮತ್ತು ಪರಸ್ಪರ ಆಧ್ಯಾತ್ಮಿಕ ಬೆಸುಗೆಗಳ ಬಗ್ಗೆ ಚರ್ಚೆಗಳಾಗಬಹುದು. ಕುಟುಂಬದೊಳಗಿನ ಬಿಕ್ಕಟ್ಟುಗಳು ಇದ್ದರೆ ಈ ದಿನ ನಿಮಗೆ ಪರಿಹಾರ ಕಲ್ಪಿಸಬಹುದಾದ ಮಾರ್ಗಗಳು ಕಂಡುಬರಬಹುದು. ಮನೆಯ ಹಿರಿಯರ ಸಲಹೆಗಳು ಮಹತ್ವಪೂರ್ಣವಾಗಿ ಇರುತ್ತವೆ. ಇಂದು ಮಕ್ಕಳ ಶಿಕ್ಷಣ ಅಥವಾ ಸಂಗಾತಿಯ ಉದ್ಯೋಗ ಸಂಬಂಧಿತ ವಿಷಯಗಳಲ್ಲಿ ನಿರ್ಧಾರ ತಗೊಳ್ಳುವ ಯೋಗವಿದೆ. ಆದರೆ ಎಲ್ಲದಕ್ಕೂ ಮುಂಚೆ ಶ್ರದ್ಧಾ ಮತ್ತು ಸಮಾಲೋಚನೆಯೂ ಬೇಕಾದ್ದು. ವೀಕ್ಷಕರೇ, ನೀವು ಈ ಶ್ರಾವಣ ಶುಕ್ರವಾರದ ಪವಿತ್ರ ದಿನವನ್ನು ಆಧ್ಯಾತ್ಮದ ಬೆಳವಣಿಗೆಗೆ ಮೀಸಲಾಗಿಟ್ಟರೆ ಉತ್ತಮ. ದೇವಿ ಮಹಾಲಕ್ಷ್ಮಿ ಅಥವಾ ಸಂಬಂಧಿತ ದೇವತೆಯ ಆರಾಧನೆ, ಶುಕ್ರವಾರದ ವ್ರತ ಪಾಲನೆ ಇವು ಶುಭ ಫಲ ನೀಡುತ್ತವೆ. ಓಂ ಶ್ರೀಂ ಹ್ರೀಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಗೋಲ್ಡನ್ ಅಥವಾ ಬೆಳ್ಳಿಯ ರೇಖೆಯನ್ನೊಳಗೊಂಡ ಬಟ್ಟೆ ಅಥವಾ ಉಪಕರಣಗಳನ್ನು ದೇವಿಗೆ ಅರ್ಪಿಸಿ. ಬಡ ಮಹಿಳೆಯರಿಗೆ ಬಟ್ಟೆ, ಶುಂಠಿ ಅಥವಾ ತುಪ್ಪದ ದಾನ ಮಾಡುವುದು ಶುಭದಾಯಕ. ಹತ್ತಿರದ ಹನುಮಂತ ಅಥವಾ ಲಕ್ಷ್ಮೀನಾರಾಯಣ ದೇವಾಲಯಕ್ಕೆ ಭೇಟಿ ನೀಡುವುದು ಶುಭ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರವಾರದ ತಾಂತ್ರಿಕ ಶಕ್ತಿಯನ್ನು ಸೂಚಿಸುತ್ತದೆ. ಸೌಂದರ್ಯ, ಭೋಗ ಮತ್ತು ಸಮತೋಲನದ ಸಂಕೇತವಾಗಿದೆ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ನೀವು ಶ್ರೇಷ್ಠತೆಯತ್ತ ಚಲಿಸಲು ಪ್ರೇರಿತರಾಗಬಹುದು. ಅದೃಷ್ಟದ ಬಣ್ಣ ಬೆಳ್ಳಿ ಬಿಳಿ. ಈ ಬಣ್ಣ ಇಂದು ಮನಃಶುದ್ಧಿ, ದೇವಿ ಶಕ್ತಿ ಮತ್ತು ಆಕರ್ಷಣೆಯ ಸಂಕೇತ. ಬಿಳಿ ಬಟ್ಟೆ ಧರಿಸುವುದು, ಬೆಳ್ಳಿ ಆಭರಣ ಧರಿಸುವುದು ಅಥವಾ ದೇವಿಗೆ ಅರ್ಪಿಸುವುದು ಶ್ರೇಷ್ಠ ಫಲ ನೀಡಬಲ್ಲದು. ಶುಭ ಸಮಯ ಬೆಳಿಗ್ಗೆ 9:15 ರಿಂದ ಬೆಳಿಗ್ಗೆ 11:30. ಈ ಸಮಯದಲ್ಲಿ ವ್ರತ ಆರಂಭ, ದೇವತಾ ಪೂಜೆ, ಹಣಕಾಸು ನಿರ್ಧಾರಗಳು ಅಥವಾ ಸಂವಾದ ಪ್ರಾರಂಭಿಸುವುದು ಬಹುಪಾಲು ಫಲಕಾರಿಯಾದಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮಗೆ ಸ್ಪಷ್ಟತೆ, ತಾಳ್ಮೆ ಮತ್ತು ತೀವ್ರ ಗಮನ ಸಾಮರ್ಥ್ಯ ಹೆಚ್ಚಾಗಿರುವ ದಿನವಾಗಿದೆ. ಶ್ರಾವಣ ಮಾಸದ ಕೊನೆಯ ಶುಕ್ರವಾರದ ಪವಿತ್ರತೆಯು ನಿಮ್ಮ ಆಂತರಿಕ ಶಕ್ತಿಗೆ ಬೆಳಕು ಹಾಕಲಿದೆ. ದೇವಿಯ ಆ ಅನುಗ್ರಹದೊಂದಿಗೆ ಚಿಂತನಶೀಲತೆ, ನಿಷ್ಠೆ ಮತ್ತು ನೈತಿಕ ದೃಷ್ಟಿಕೋನದಿಂದ ಕೆಲಸಗಳನ್ನು ಕೈಗೊಂಡರೆ ಯಶಸ್ಸು ಖಚಿತ. ಇಂದು ನಿಮ್ಮ ಕಾರ್ಯಪಟುತನ ಹಾಗೂ ಶುದ್ಧ ಹೃದಯತೆ ಮೆರೆದಿದೆ. ಚಿಕ್ಕ ಚಿಕ್ಕ ದಿಕ್ಕು ತಪ್ಪುಗಳು ಸಾಧ್ಯವಿರುವ ದಿನವಿದು, ಆದರೆ ಅವು ಬುದ್ಧಿಮತ್ತೆಯಿಂದ ತಿದ್ದಬಹುದಾದವು. ನಿರ್ಧಾರಗಳಲ್ಲಿ ಹೆಚ್ಚು ಜವಾಬ್ದಾರಿಯುತವಾಗಿ ನಡೆದುಕೊಳ್ಳುವುದು ಅತ್ಯವಶ್ಯಕ. ವೀಕ್ಷಕರೇ, ನಿಮ್ಮ ಕೆಲಸದ ವಿಷಯಕ್ಕೆ ಬಂದರೆ, ಕನ್ಯಾ ರಾಶಿಯವರು ತಮ್ಮ ಕೆಲಸದಲ್ಲಿ ಈ ದಿನ ಉತ್ತಮ ಕೌಶಲ್ಯ ತೋರಿಸುವ ಸಾಧ್ಯತೆಗಳಿವೆ. ನಿಮ್ಮ ಕಾರ್ಯಸಿದ್ಧಿ ಮತ್ತು ನಿರ್ವಹಣಾ ಶಕ್ತಿಗೆ ಸಹೋದ್ಯೋಗಿಗಳಿಂದ ಮೆಚ್ಚುಗೆ ಬರಬಹುದು. ದಿಢೀರ್ ಪ್ರಾಜೆಕ್ಟ್ ಲೀಡ್ ಅಥವಾ ಹೊಸ ಹೊಣೆಗಾರಿಕೆಗಳ ಸಾಧ್ಯತೆ ಇದೆ. ಇದೊಂದು ಮಿತವ್ಯಯ ಹಾಗೂ ಸಮಯ ನಿಯಂತ್ರಣದ ಪರೀಕ್ಷೆಯ ದಿನ. ಹಿರಿಯ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ಮಾಡುವುದು, ಅವರ ಸಲಹೆಯನ್ನು ಗೌರವದಿಂದ ಸ್ವೀಕರಿಸುವುದು ನಿಮ್ಮ ಮುಂದೆ ಬಾಗಿಲುಗಳನ್ನು ತೆರೆದಿಡಲಿದೆ. ವ್ಯಾಪಾರಿಗಳಿಗೆ ಇಂದು ಹೊಸ ಚಾಣಾಕ್ಷತನದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸನ್ನಿಧಿ. ಕಡಿಮೆ ಲಾಭದ ವ್ಯವಹಾರಗಳನ್ನು ಬಿಟ್ಟು ದೀರ್ಘಕಾಲಿಕ ನಿಷ್ಠೆಯ ಮೇಲೆ ಗಮನ ಹರಿಸಿ. ಹೊಸ ಪೂರೈಕೆದಾರರ ಬಗ್ಗೆ ಇನ್ನಷ್ಟು ಪರಿಶೀಲನೆ ಅಗತ್ಯ. ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣದ ಖರ್ಚಿನಲ್ಲಿ ಸ್ವಲ್ಪ ಮಿತಿ ಮೀರುವ ಸಾಧ್ಯತೆಗಳಿವೆ. ಮುಖ್ಯವಾಗಿ ಕುಟುಂಬದ ಖರ್ಚು, ಮಕ್ಕಳ ವಿದ್ಯಾಭ್ಯಾಸ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗಾಗಿಯೇ ಹೆಚ್ಚು ಹಣ ಹೋಗುವ ಯೋಗವಿದೆ. ಆದರೆ ಈ ಖರ್ಚುಗಳು ಉಪಯುಕ್ತವಾಗಿವೆ. ಹಿಂದಿನ ಹಣ ಹೂಡಿಕೆಗಳಿಂದ ಕೆಲವು ಲಾಭದ ಸೂಚನೆಗಳು ದೊರೆಯಬಹುದು. ಬ್ಯಾಂಕ್ ಲಾಭಾಂಶಗಳು ಅಥವಾ ಇನ್ಶೂರೆನ್ಸ್ ಸಂಬಂಧಿತ ಲಾಭದಾರಿ ಹಿಡಿಯಬಹುದು. ಹೆಚ್ಚು ಸಾಲ ಅಥವಾ ಕ್ರೆಡಿಟ್ ಕಾರ್ಡ್ ಬಳಸುವುದು ತಪ್ಪಿಸಿ. ಧೈರ್ಯದಿಂದ ಬಡ್ತಿ ಅಥವಾ ಬೋನಸ್ ಬಗ್ಗೆ ಮಾತನಾಡಲು ಉತ್ತಮ ಸಮಯ. ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ನೀವು ನಿದ್ರೆ ಕೊರತೆ, ಮೈಕ್ಲಾಂತಿ ಅಥವಾ ಜೀರ್ಣಕ್ರಿಯೆ ಸಮಸ್ಯೆಗಳಿಂದ ಅಲ್ಪವಾಗಿ ಬಳಲುವ ಸಾಧ್ಯತೆಗಳಿವೆ. ಹಾಳಾದ ಆಹಾರದಿಂದ ದೂರವಿರಿ. ಚಳಿಗಾಲದ ಆಹಾರ ಅಥವಾ ತೀವ್ರ ಮೆಣಸು ತಿನ್ನುವುದು ತಪ್ಪಿಸಿ. ತಲೆನೋವು ಅಥವಾ ಕಣ್ಣುಗಳ ಒತ್ತಡ ಕೂಡ ಇಂದು ಹೆಚ್ಚು ಕಾಣಿಸಬಹುದು. ಹೆಚ್ಚು ಸ್ಕ್ರೀನ್ ಟೈಮ್ನಿಂದ ದೂರವಿರುವುದು ಒಳಿತು. ಹಗುರ ವ್ಯಾಯಾಮ, ಉಸಿರಾಟದ ಅಭ್ಯಾಸಗಳು ಉತ್ತಮ ಲಾಭವನ್ನು ನೀಡಬಲ್ಲವು.
ಶುಕ್ರವಾರದ ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆಯಲು ಶ್ರೀ ಸೂಕ್ತ ಪಠಣ, ಹಾಲಿನ ಸ್ನಾನ ಅಥವಾ ಲವಂಗದ ತೈಲ ಮಸಾಜ್ ಪ್ರಯೋಜನಕಾರಿಯಾಗಬಹುದು. ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ ಈ ಶುಕ್ರವಾರ ಕುಟುಂಬದಲ್ಲಿ ಲಕ್ಷ್ಮಿಯ ಅನುಗ್ರಹವಿರುವಂತೆ ತಲೆಬಾಗಿಕೊಳ್ಳುವ ದಿನ. ನೀವು ನಿಮ್ಮ ಮಾತುಗಳಲ್ಲಿ ವಿನಯವನ್ನು ಪ್ರದರ್ಶಿಸಿದರೆ ಕುಟುಂಬದಲ್ಲಿ ಎಲ್ಲರೂ ಒಟ್ಟಾಗಿ ನಿರ್ಧಾರ ತೆಗೆದುಕೊಳ್ಳುವ ದಿನವದು. ಸಂಗಾತಿಯೊಂದಿಗೆ ಸಮಯ ಕಳೆಯುವುದು, ಮಕ್ಕಳ ಪ್ರಗತಿಯ ಬಗ್ಗೆ ಚರ್ಚೆ ಮಾಡುವುದು ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತದೆ. ಮಕ್ಕಳಿಗೆ ಪ್ರೋತ್ಸಾಹ ನೀಡಿದರೆ ಅವರು ಹೊಸ ಧೈರ್ಯವನ್ನು ಪಡೆಯುತ್ತಾರೆ. ಹಿರಿಯರೊಂದಿಗೆ ಉಪವಾಸ ಅಥವಾ ಪೂಜಾ ಕಾರ್ಯಗಳಲ್ಲಿ ಪಾಲ್ಗೊಳ್ಳಿ, ಇದು ಸಂಸ್ಕಾರ ಪರಂಪರೆಯನ್ನು ಪ್ರೇರೇಪಿಸುತ್ತದೆ. ವೀಕ್ಷಕರೇ, ಶ್ರಾವಣ ಮಾಸದ ಕೊನೆಯ ಶುಕ್ರವಾರದ ಶಕ್ತಿಯನ್ನು ಅನುಭವಿಸಲು ಇಂದು ಆಧ್ಯಾತ್ಮಿಕ ಚಟುವಟಿಕೆಗೆ ಹೆಚ್ಚಿನ ಆದ್ಯತೆ ನೀಡಿ. ಲಕ್ಷ್ಮೀ ದೇವಿಗೆ ಹಾಲು, ತುಳಸಿ, ಬೇಳೆ ಸಿಹಿಯ ನೈವೇದ್ಯ ಅರ್ಪಿಸಿ. ಶ್ರೀ ಸೂಕ್ತ ಅಥವಾ ಕನಕಧಾರ ಸ್ತೋತ್ರ ಪಠಣ ಮಾಡಿದರೆ ಶುಭ ಫಲ. ನಿಮ್ಮ ಮನೆಯ ದೇವಾಲಯವನ್ನು ತಾಜಾ ಹೂಗಳಿಂದ ಅಲಂಕರಿಸಿ ಚಂದನದ ಧೂಪ ದೀಪವಿಟ್ಟು ಆರಾಧಿಸಿ. ಸ್ನಾನದ ನಂತರ ಕಂದು ಬಟ್ಟೆ ಧರಿಸಿ ಮಹಿಳೆಯರಿಗೆ ಹಾಲು, ಹಣ್ಣು ಅಥವಾ ಚೀಲ ನೀಡುವುದು ಶುಭ ಫಲದಾಯಕ. ಓಂ ಶ್ರೀಂ ಹ್ರೀಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಬೀಜಾಕ್ಷರ ಮಂತ್ರವನ್ನು 54 ಬಾರಿ ಜಪಿಸಿ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಸೌಂದರ್ಯ, ಸಮತೋಲನ ಮತ್ತು ಶ್ರೀಮಂತಿಕೆಯ ಸಂಕೇತ. ಇದು ಶುಕ್ರ ಗ್ರಹದ ಶಕ್ತಿಯ ಸೂಚಕವಾಗಿದೆ. ಅದೃಷ್ಟದ ಬಣ್ಣ ಕುಂಕುಮದ ಕೆಂಪು. ಈ ಬಣ್ಣ ಧೈರ್ಯ, ಶಕ್ತಿ ಮತ್ತು ಆಕರ್ಷಣೆಯನ್ನು ತಂದಿಡುತ್ತದೆ. ಲಕ್ಷ್ಮೀ ದೇವಿಯ ಕೃಪೆಗೆ ಪೂರಕವಾಗಿದೆ. ಶುಭ ಸಮಯ ಬೆಳಿಗ್ಗೆ 9:15 ರಿಂದ ಬೆಳಿಗ್ಗೆ 11 ಗಂಟೆಯವರೆಗೆ. ಈ ಸಮಯದಲ್ಲಿ ವ್ಯಾಪಾರ ಚಟುವಟಿಕೆಗಳು, ಪೂಜೆ, ಸಂವಾದಗಳು ಹಾಗೂ ಒಳ್ಳೆಯ ನಿರ್ಧಾರಗಳಿಗೆ ಅನುಕೂಲ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಶ್ರಾವಣ ಮಾಸದ ಕೊನೆಯ ಶುಕ್ರವಾರವಾದ ಈ ದಿನ ತುಲಾ ರಾಶಿಯವರು ತಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಸಮತೋಲನ ಕಾಯ್ದುಕೊಳ್ಳಲು ಯತ್ನಿಸುತ್ತಾರೆ. ಗ್ರಹಗಳ ಸಂಚಲನವು ಅರ್ಥಪೂರ್ಣ ಆಂತರ್ಯ ಶಕ್ತಿ ಮತ್ತು ಬುದ್ಧಿವಂತಿಕೆಯ ಬೆಳವಣಿಗೆಗೆ ದಾರಿ ಮಾಡಿಕೊಡುತ್ತದೆ. ಇಂದಿನ ದಿನವು ವಿಶೇಷವಾಗಿ ಆರ್ಥಿಕ ನಿರ್ಧಾರಗಳು, ಸಂಬಂಧ ಬಲಪಡಿಸುವಿಕೆ ಮತ್ತು ಆತ್ಮ ಪರಿಶೀಲನೆಗೆ ಸೂಕ್ತ. ಇಂದು ನಿಮ್ಮ ಸೌಂದರ್ಯ ಪ್ರಜ್ಞೆ, ಶ್ರುತಿ, ನಯತೆ ಮತ್ತು ನ್ಯಾಯಪಾಲನೆಯ ಮನೋಭಾವ ಮೆರೆದಂತೆ ಕಾಣಬಹುದು. ದೈವಿಕ ಕೃತ್ಯಗಳಲ್ಲಿ ತೊಡಗುವ ಆಸಕ್ತಿ ಹೆಚ್ಚಾದಂತೆ ಕಂಡುಬರಬಹುದು. ಸ್ನೇಹಿತರು, ಸಂಬಂಧಿಕರೊಂದಿಗೆ ಶುದ್ಧ ಸಂವಾದಕ್ಕೆ ಅವಕಾಶ ಸಿಗಬಹುದು. ಶುಕ್ರವಾರದ ಶುಕ್ರ ಗ್ರಹದ ಶಕ್ತಿ ಇಂದು ನಿಮ್ಮ ಜೀವಮಾನದಲ್ಲಿ ವಿಶಿಷ್ಟ ಶೃಂಗಾರಿಕತೆ ಮತ್ತು ಸಾಂಸ್ಕೃತಿಕ ಆಸಕ್ತಿಯ ಬೆಳವಣಿಗೆಗೆ ಸಹಕಾರಿಯಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನೀವು ತೋರಿಸುವ ತಾಳ್ಮೆ ಮತ್ತು ನ್ಯಾಯಪೂರ್ಣ ನಡೆ ಹಿರಿಯರ ಮೆಚ್ಚುಗೆಗೆ ಪಾತ್ರವಾಗಬಹುದು. ನಿಮ್ಮ ಅಳವಡಿಸಿಕೊಳ್ಳುವ ಶಕ್ತಿ ಮತ್ತು ಡಿಪ್ಲೊಮಸಿಯ ದಕ್ಷತೆ ಇಂದಿನ ಚಟುವಟಿಕೆಗಳಲ್ಲಿ ನಿಮಗೆ ಅತಿಯಾದ ಅನುಕೂಲತೆಯನ್ನು ನೀಡಬಹುದು. ವಿಶೇಷವಾಗಿ ಸಾರ್ವಜನಿಕ ಸಂಬಂಧಗಳು, ಮಾರ್ಕೆಟಿಂಗ್, ಕಲಾಕ್ಷೇತ್ರ, ಮೌಲ್ಯಮಾಪನ, ನ್ಯಾಯ ಅಥವಾ ಶಿಕ್ಷಣ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವವರಿಗೆ ಯಶಸ್ಸು ದೊರೆಯುವ ಸೂಚನೆ. ಹೊಸ ಜವಾಬ್ದಾರಿ ಅಥವಾ ಹೊಸ ಯೋಜನೆಗಾಗಿ ಪ್ರಸ್ತಾವ ಬರುವ ಸಾಧ್ಯತೆ ಇದೆ. ಸಹೋದ್ಯೋಗಿಗಳೊಂದಿಗೆ ಸಹಕಾರದ ನಡವಳಿಕೆಯಿಂದ ಕಾರ್ಯಸಾಧನೆ ಸುಲಭವಾಗಲಿದೆ. ಉದ್ಯಮಿಗಳಿಗಾಗಿ ಇಂದು ಗ್ರಾಹಕ ತೃಪ್ತಿ, ಉತ್ಪನ್ನಗಳ ತಜ್ಞ ವಿಮರ್ಶೆ ಅಥವಾ ಕ್ಲೈಂಟ್ ಮೀಟಿಂಗ್ಗಳಿಗೆ ಸೂಕ್ತ ಸಮಯ. ವೈವಿಧ್ಯಮಯ ಮಾರ್ಕೆಟಿಂಗ್ ತಂತ್ರಗಳ ಜಾರಿಗೆ ಸರಿಯಾದ ಯೋಗ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ತಾಳ್ಮೆ ಮತ್ತು ವಿವೇಚನೆಯ ಅಗತ್ಯವಿದೆ. ಖರ್ಚಿನಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಮುಖ್ಯ. ಹೊಸ ಖರೀದಿ ಅಥವಾ ಹೂಡಿಕೆ ಬಗ್ಗೆ ಚಿಂತನಶೀಲವಾದ ನಡೆ ಅತ್ಯಂತ ಶ್ರೇಷ್ಠ. ಅನೇಕ ಜನರಿಗೆ ಆರ್ಥಿಕ ಸಲಹೆ ಪಡೆಯುವ ಅಗತ್ಯತೆ ಎದುರಾಗಬಹುದು. ಹಳೆಯ ಸಾಲಗಳ ತಿರುಗಾಟ, ಬಾಕಿ ಬಿಲ್ಲುಗಳ ವಸೂಲಾತಿ ಹಾಗೂ ಬಡ್ಡಿದರದ ವಿಚಾರಗಳು ಚರ್ಚೆಗೆ ಬರಬಹುದು. ಇಷ್ಟಪಟ್ಟು ತೆಗೆದುಕೊಳ್ಳುವ ಖರೀದಿಗೆ ಬದಲಿ ಮಿತವ್ಯಯವನ್ನು ಅಳವಡಿಸಿಕೊಂಡರೆ ಉತ್ತಮ. ವೈವಿಧ್ಯಮಯ ಆದಾಯ ಮೂಲಗಳ ಅನ್ವೇಷಣೆ, ಅದರಲ್ಲೂ ವಿಶೇಷವಾಗಿ ಆನ್ಲೈನ್ ಮೂಲಕ ಲಘು ಆದಾಯ ಗಳಿಕೆ ಮಾಡುವ ಯೋಗವಿದೆ. ಮನೆಯೊಳಗಿನ ಅರ್ಥಪೂರ್ಣ ಖರ್ಚುಗಳನ್ನು ಮುಂಚಿತವಾಗಿ ಪ್ಲಾನ್ ಮಾಡುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶರೀರದಲ್ಲಿ ಸೂಕ್ಷ್ಮವಾದ ಬದಲಾವಣೆಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ವಿಶೇಷವಾಗಿ ತ್ವಚಾ ಸಮಸ್ಯೆ, ದೇಹದಲ್ಲಿ ಉರಿ ಅಥವಾ ಅಲರ್ಜಿ ಸಂಬಂಧಿತ ತೊಂದರೆಗಳು ತಲೆತ್ತಬಹುದು. ಸಂವೇದನಾಶೀಲ ತ್ವಚೆ ಅಥವಾ ಆಹಾರ ಮಾಲಿನ್ಯದಿಂದ ಆಗಬಹುದಾದ ತೊಂದರೆಗಳಿಂದ ಎಚ್ಚರಿಕೆ ಅಗತ್ಯ. ನಿಯಮಿತ ನೀರಿನ ಸೇವನೆ, ಹಸಿವಿಲ್ಲದೆ ತಿನ್ನದ ವಿಧಾನದ ಅನುಸರಣೆ ಮುಖ್ಯ. ಹಾಲು, ಬೆಲ್ಲ, ತುಪ್ಪ ಇತ್ಯಾದಿ ಶ್ರಾವಣ ಶುಕ್ರವಾರದ ಆಹಾರಗಳ ಸೇವನೆ ಶರೀರದ ದೋಷ ನಿವಾರಣೆಗೆ ಸಹಾಯಕ. ಮನಸ್ಸಿನಲ್ಲಿ ಅಲ್ಪ ದುವಿಧೆ, ಸಂಶಯಗಳು ಹೆಚ್ಚು ಆಗಬಹುದು. ಇದರ ಪರಿಹಾರವಾಗಿ ಯೋಗ, ಪ್ರಾಣಾಯಾಮ, ಜಪ ಅಥವಾ ಧ್ಯಾನ ಶ್ರೇಷ್ಠ.
ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದ ಸದಸ್ಯರೊಂದಿಗೆ ಆತ್ಮೀಯ ಸಂವಾದ, ಮನಸ್ಸಿನ ಮಾತು ಹಂಚಿಕೊಳ್ಳಲು ಉತ್ತಮ ಅವಕಾಶವಿದೆ. ಸಂಗಾತಿಯೊಂದಿಗೆ ಹೊಸ ಯೋಜನೆಗಳು ಅಥವಾ ಖಾಸಗಿ ವಿಷಯಗಳ ಕುರಿತು ಚರ್ಚೆ ನಡೆಯಬಹುದು. ಸಹಾನುಭೂತಿ, ನಯತೆ ಮತ್ತು ನಿಷ್ಠೆ ಪರಸ್ಪರ ಬಲದ ಮೂಲವಾಗಬಹುದು. ಪತ್ನಿ ಅಥವಾ ಪತಿಯೊಂದಿಗೆ ಸೌಹಾರ್ದಯುತ ಸಂಪರ್ಕ ಉಂಟು ಮಾಡಲು ವಿಶೇಷವಾಗಿ ಸಮಯ ಕಳೆಯುವುದು ಇಂದು ಬಹುಮುಖ ಲಾಭದಾಯಕ. ಹೊಸದಾಗಿ ಸಂಬಂಧದಲ್ಲಿ ಇದ್ದವರಿಗೆ ಪರಿಚಯ ಬೆಳೆಸಲು ಸೂಕ್ತ ದಿನ. ಹಿರಿಯರ ಆರೈಕೆ, ಮಕ್ಕಳ ಮಾರ್ಗದರ್ಶನ ಹಾಗೂ ತಮ್ಮ ಮನಸ್ಸಿನ ಸಮಸ್ಯೆಗಳನ್ನು ಕೇಳಿಕೊಳ್ಳುವುದು ಕುಟುಂಬ ಸಂಬಂಧ ಬಲಪಡಿಸುತ್ತದೆ. ಮನೆಯೊಳಗಿನ ಸೌಂದರ್ಯ, ಸ್ವಚ್ಛತೆ ಮತ್ತು ಪೋಷಣೆಗೆ ಹೆಚ್ಚಿನ ಗಮನ ಕೊಡುವುದು ಆಧ್ಯಾತ್ಮದ ಭಾಗವಾಗಿದೆ. ವೀಕ್ಷಕರೇ, ನೀವು ಇಂದಿನ ಶುಕ್ರವಾರವು ದೇವಿ ಆರಾಧನೆಗೆ ಅತ್ಯಂತ ಶ್ರೇಷ್ಠವಾದ ದಿನ. ವಿಶೇಷವಾಗಿ ಲಕ್ಷ್ಮೀ ದೇವಿಯ ಆರಾಧನೆ ಶುಕ್ರವಾರದ ಶುಕ್ರದ ಪ್ರಭಾವವನ್ನು ಶಕ್ತಿಯನ್ನಾಗಿ ಪರಿವರ್ತಿಸಲು ನೆರವಾಗುತ್ತದೆ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿರಿ. ಪಟವಸ್ತ್ರದಲ್ಲಿ ಶ್ವೇತ ಕರ್ಪೂರದಿಂದ ದೀಪ ಬೆಳಗಿ ಲಕ್ಷ್ಮೀ ದೇವಿಗೆ ಕಮಲ ಹೂವಿನ ಅರ್ಚನೆ ಮಾಡುವುದು ವಿಶೇಷ ಫಲಪ್ರದ. ವಿವಿಧ ರೀತಿಯ ಹಾಲು ಮತ್ತು ಸಿಹಿ ನೈವೇದ್ಯ ಅರ್ಪಿಸಿ ಪೂಜೆ ಸಲ್ಲಿಸಿರಿ. ಸೌಂದರ್ಯ ಮತ್ತು ಶಾಂತಿಗೆ ಸಂಬಂಧಿಸಿದ ದಾನಗಳು, ಬಟ್ಟೆ, ಅಲಂಕಾರಿಕ ವಸ್ತುಗಳು, ಕಾಸ್ಮೆಟಿಕ್ ಸಾಮಗ್ರಿ ಅಥವಾ ಮಹಿಳಾ ಸಹಾಯ ಸಂಘಗಳಿಗೆ ಧನ ಸಹಾಯ ಮಾಡುವುದು ಶುಭ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರನ ಪ್ರಭಾವವನ್ನು ಪ್ರತಿನಿಧಿಸುತ್ತದೆ. ಸೌಂದರ್ಯ, ಪ್ರೀತಿಯ ಸಮತೋಲನ, ದೈವಿಕ ಅನುಗ್ರಹ ಮತ್ತು ಕಲೆಗಳಲ್ಲಿ ಶ್ರೇಷ್ಠತೆ. ಇಂದು ಈ ಸಂಖ್ಯೆಯ ಶಕ್ತಿ ನಿಮ್ಮ ನಿರ್ಣಯಗಳಲ್ಲಿ ಪ್ರಭಾವ ಬೀರುತ್ತದೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ನಿಮ್ಮ ಜೀವನದಲ್ಲಿ ಪವಿತ್ರತೆ, ಉಜ್ವಲತೆ ಮತ್ತು ದೈವಿಕ ಶಕ್ತಿಯ ಪ್ರತೀಕ. ಈ ಬಣ್ಣದ ಉಡುಗೆ, ಹಳದಿ ಪುಷ್ಪದ ಅರ್ಚನೆ ಅಥವಾ ನೈವೇದ್ಯದಿಂದ ಶುಭ ಫಲ ಸಿಗಬಹುದು. ಶುಭ ಸಮಯ ಬೆಳಿಗ್ಗೆ 9 ರಿಂದ ಬೆಳಿಗ್ಗೆ 10 ಗಂಟೆ 30 ನಿಮಿಷ. ಈ ಮುಂಜಾನೆ ಸಮಯದಲ್ಲಿ ಪೂಜೆ, ಹಣಕಾಸು ನಿರ್ಧಾರಗಳು, ಹೊಸ ಕೆಲಸದ ಪ್ರಾರಂಭ ಅಥವಾ ಸಂಬಂಧದ ವಿಷಯದ ಚರ್ಚೆ ಉತ್ತಮ ಫಲ ನೀಡಬಹುದು. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಶ್ಚಿಕ ರಾಶಿಯವರು ತಮ್ಮ ಅಂತರ್ದೃಷ್ಟಿಯುಳ್ಳ ಚಿಂತನ ಶಕ್ತಿಯಿಂದ ಹಾಗೂ ಸ್ಥಿರ ಮನಸ್ಸಿನಿಂದ ಕೆಲಸಗಳಿಗೆ ಕೈ ಹಾಕುವ ಅಗತ್ಯವಿದೆ. ಶ್ರಾವಣ ಮಾಸದ ಕೊನೆಯ ಶುಕ್ರವಾರದ ಶುದ್ಧತೆ, ಶುಭ ಶಕ್ತಿ ನಿಮ್ಮ ಸುತ್ತಲೂ ಇರುತ್ತದೆ. ಗ್ರಹಗಳ ಸಂಚಲನದಿಂದ ಇಂದು ನಿಮ್ಮ ಒಳಗಿರುವ ತೀವ್ರ ಭಾವನೆಗಳು ಬದಲಾಗುತ್ತಾ ಇರಬಹುದು. ಆದರೆ ಈ ಭಾವವಿಚಾರಗಳ ನಿಕಾಸಕ್ಕೆ ಧ್ಯಾನ, ಪೂಜೆ, ತೀರ್ಥಯಾತ್ರೆಯ ಆಲೋಚನೆ ಉತ್ತಮ. ಇಂದು ನಿರ್ಧಾರಗಳನ್ನು ತೀವ್ರ ಮನಸ್ಥಿತಿಯಿಂದ ತೆಗೆದುಕೊಳ್ಳಬೇಡಿ. ಬದಲಾಗಿ ವೈಚಾರಿಕ ಸ್ಥಿತಿಗತಿ ಪರಿಗಣಿಸಿ ನಿಖರ ಮಾಹಿತಿ ಪಡೆದು ಆನಂತರ ನಿರ್ಧಾರ ಕೈಗೊಳ್ಳಿ. ಮೌನವಿರುವುದು ಕೆಲ ಸಂದರ್ಭಗಳಲ್ಲಿ ಹೆಚ್ಚು ಶಕ್ತಿಶಾಲಿಯಾಗಿರಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ಕೆಲಸದ ಒತ್ತಡ ಹೆಚ್ಚಾಗಬಹುದು. ಹಿರಿಯರ ನಿರೀಕ್ಷೆಗಳಿಗೆ ತಕ್ಕಂತೆ ನಡೆಯುವುದು ಮುಖ್ಯ. ಸಹೋದ್ಯೋಗಿಗಳೊಂದಿಗೆ ಸಮನ್ವಯತೆಯ ಕೊರತೆ ಆಗಬಾರದು. ನಿಮಗೆ ನೀಡಲಾಗುವ ಪ್ರಾಜೆಕ್ಟ್ಗಳು ಅಥವಾ ಜವಾಬ್ದಾರಿಗಳು ನಿಮಗೆ ಲಾಭದ ನೇರ ದಾರಿಯಾಗಬಹುದು. ಆದರೆ ಅದರ ಹಿಂದೆ ಇರುವ ಶ್ರಮವನ್ನು ಅಂದುಕೊಳ್ಳಿ. ಸ್ವತಂತ್ರವಾಗಿ ಕೆಲಸ ಮಾಡುವವರಿಗೆ ಹೊಸ ಕ್ಲೈಂಟ್ಗಳು, ಜವಾಬ್ದಾರಿ ಹೆಚ್ಚಿದ ಖಾತೆಗಳು ಅಥವಾ ವರದಿಗಳ ಒತ್ತಡ ಇರಬಹುದು. ಆದರೆ ನೀವು ತಾಳ್ಮೆಯಿಂದ, ಪರಿಪಕ್ವತೆಯಿಂದ ಹತ್ತಿರಕ್ಕೆ ಹೋಗಿದರೆ ಈ ಅವಕಾಶವು ಉಜ್ವಲ ಭವಿಷ್ಯದ ದಾರಿಯಾಗಬಹುದು. ವ್ಯವಹಾರದಲ್ಲಿ ಹೊಸ ಹಂತದ ಷರತ್ತುಗಳು ಅಥವಾ ನಿರ್ಣಯಾತ್ಮಕ ಒಪ್ಪಂದಗಳು ಇಂದು ಚರ್ಚೆಯಾಗಬಹುದು. ಇಲ್ಲಿನ ಪ್ರತಿಯೊಂದು ಪದ ಒಪ್ಪಂದವನ್ನು ನಿಖರವಾಗಿ ಅಧ್ಯಯನ ಮಾಡಿ ನಂತರವೇ ಸಹಿ ಮಾಡಿ. ಸಹವ್ಯಾಪಾರಿಗಳೊಂದಿಗೆ ಭದ್ರತೆಯಿಂದ ನಡವಳಿಕೆ ಬೇಕಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸು ಸಂಬಂಧಿತ ವಿಷಯಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಮತ್ತು ಪರಿಶೀಲನೆಯ ಅಗತ್ಯವಿದೆ. ಇಂದು ಹಣ ಬರುತ್ತದೆ, ಆದರೆ ಅದೇ ರೀತಿ ಖರ್ಚುಗಳು ಏರಿಕೆಯಾಗುವ ಸಾಧ್ಯತೆ ಇದೆ. ಶುಕ್ರವಾರದ ವಿಲಾಸಿ ಪ್ರಕೃತಿಯಿಂದ ಖರೀದಿಗಳ ಆಸೆ ಹೆಚ್ಚಾಗಬಹುದು. ಆದರೆ ಹಳೆಯ ಬಿಲ್ಗಳು, ಸಾಲಗಳ ಪಾವತಿಗೆ ಆದ್ಯತೆ ನೀಡಿ. ಹೂಡಿಕೆಯಲ್ಲಿ ಸಂಪೂರ್ಣ ಮಾಹಿತಿ ಸಂಗ್ರಹಿಸಿ ಮುಂದಾಗಬೇಕು. ಲಾಟರಿ, ಷೇರು ಮಾರುಕಟ್ಟೆ ಅಥವಾ ಕ್ರಿಪ್ಟೋ ಕ್ಷೇತ್ರದ ಹಠಾತ್ ಹೂಡಿಕೆ ಬೇಡ. ಜಾಗೃತಿ ಅಗತ್ಯ. ಮನೆಯ ಖರ್ಚಿನಲ್ಲಿ ಅಳವಡಿಕೆ ಮಾಡುವುದು ಶುಭ ಫಲ ನೀಡಬಹುದು. ಹಿರಿಯರ ಸಲಹೆಯ ಮೇಲೆ ಹಣವನ್ನು ವಿನಿಯೋಗಿಸುವುದು ನಿಮಗೆ ಸುದೀರ್ಘ ಲಾಭ ತರುತ್ತದೆ. ನಗದು ಹಿನ್ನಡೆಗೊಳ್ಳದಂತೆ ಹಣವನ್ನು ಸರಿಯಾಗಿ ಪ್ಲಾನ್ ಮಾಡಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇಂದಿನ ದಿವಸ ಮನೋವೈಜ್ಞಾನಿಕವಾಗಿ ಸ್ವಲ್ಪ ದಣಿವನ್ನು ಉಂಟು ಮಾಡಬಹುದು. ಹೊಟ್ಟೆ, ಅಜೀರ್ಣ, ಗ್ಯಾಸ್ಟ್ರಿಕ್ ಸಂಬಂಧಿತ ಸಮಸ್ಯೆಗಳ ಸಾಧ್ಯತೆ ಇದೆ. ಬಿಸಿಯೂಟ, ತಾಜಾ ಆಹಾರ ಸೇವನೆ ಮುಖ್ಯ. ಶೀತ ಅಥವಾ ಹೈಡ್ರೇಷನ್ ಸಮಸ್ಯೆಗಳು ಯೋಗದಿಂದ ನಿವಾರಣೆಯಾಗಬಹುದು. ಬಿಸಿಲಿನಲ್ಲಿ ಹೆಚ್ಚು ಓಡಾಟ ತಪ್ಪಿಸಿ.
ತಂಪಾದ ನೀರು ಕುಡಿಯಿರಿ, ದೇಹಕ್ಕೆ ತಂಪು ನೀಡುವ ಆಹಾರ ಸೇವಿಸಿ. ಶ್ರಾವಣ ಮಾಸದ ಶುದ್ಧತೆಯ ಪ್ರಭಾವದಿಂದ ದೇಹ ಮತ್ತು ಮನಸ್ಸನ್ನು ಶುದ್ಧೀಕರಿಸಲು ಔಷಧೀಯ ಸ್ನಾನ ಅಥವಾ ಪವಿತ್ರ ತೀರ್ಥಜಲ ಸೇವನೆ ಶ್ರೇಷ್ಠ. ಮನಸ್ಸಿನಲ್ಲಿ ಮೂಡುವ ಅಶಾಂತಿ, ಅಹಿತಕರ ಭಾವನೆಗಳನ್ನು ನಿವಾರಿಸಲು ಧ್ಯಾನ, ಪ್ರಾಣಾಯಾಮವು ಅತ್ಯುತ್ತಮ ಮಾರ್ಗ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಪತಿಯೊಂದಿಗೆ ಅಥವಾ ಪತ್ನಿಯೊಂದಿಗೆ ಆಳವಾದ ಚರ್ಚೆಗಳು, ಒಡನಾಡಿಗಳೊಂದಿಗೆ ಭಾವನಾತ್ಮಕ ಚರ್ಚೆಗಳು ನಡೆಯಬಹುದು. ಈ ಸಮಯದಲ್ಲಿ ಶಾಂತವಾಗಿ ಅಭಿಪ್ರಾಯಗಳಿಗೆ ಗೌರವದಿಂದ ಪ್ರತಿಕ್ರಿಯೆ ನೀಡುವುದು ಸೂಕ್ತ. ಪೋಷಕರ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಅಗತ್ಯ. ಮಕ್ಕಳ ಶಿಕ್ಷಣ ಅಥವಾ ಆಂತರಿಕ ವಿಷಯಗಳ ಕುರಿತಾಗಿ ಸಭೆಗಳಿಗೆ ಹಾಜರಾಗುವ ಸಾಧ್ಯತೆ. ಇಂದಿನ ದಿನ ಕುಟುಂಬವನ್ನು ಒಟ್ಟಾಗಿ ಕೂಡಿ ಉಪವಾಸ ಪೂಜೆ ಅಥವಾ ಲಕ್ಷ್ಮೀ ಆರಾಧನೆ ಮಾಡುವ ಸಲಹೆ ಇರುತ್ತದೆ. ಪ್ರೀತಿಯ ಸಂಬಂಧಗಳಲ್ಲಿ ನಿಷ್ಠೆ ಮತ್ತು ನೈಜತೆ ಪ್ರದರ್ಶನವು ಹೆಚ್ಚು ಪ್ರಭಾವ ಬೀರುತ್ತದೆ. ಒಂದೆಡೆ ಮಾತಿಗೆ ಮಾತು ಸೇರುವ ಸಾಧ್ಯತೆ ಇದ್ದರೂ ತಾಳ್ಮೆಯೊಂದಿಗೆ ವರ್ತನೆಯಿಂದ ಸಂಬಂಧವನ್ನು ಉಳಿಸಿಕೊಳ್ಳಬಹುದು. ವೀಕ್ಷಕರೇ, ನೀವು ಇಂದಿನ ಶುಕ್ರವಾರದ ಲಕ್ಷ್ಮೀ ಪ್ರಭಾವದ ಶುದ್ಧ ಚೈತನ್ಯದಿಂದ ಆಧ್ಯಾತ್ಮದಲ್ಲಿ ತೊಡಗುವುದು ಅತ್ಯಂತ ಶುಭ. ಲಕ್ಷ್ಮೀ ದೇವಿಯ ಪಾದಪದ್ಮದಲ್ಲಿ ಅರ್ಚನೆ, ಶುಕ್ರವಾರದ ಉಪವಾಸ, ನಾರಾಯಣಿ ಸ್ತೋತ್ರ ಪಠಣ ಹಾಗೂ ದೇವಿಗೆ ಕಪ್ಪು ತಿಲದ ದೀಪದಾನ ಮಾಡುವುದು ಶ್ರೇಷ್ಠ ಫಲ ನೀಡುತ್ತದೆ. ಈ ಮಂತ್ರವನ್ನು 54 ಬಾರಿ ಪಠಿಸಿ. ಓಂ ಶ್ರೀಂ ಹ್ರೀಂ ಶ್ರೀ ಮಹಾಲಕ್ಷ್ಮೀ ನಮಃ. ಆಚಾರಗಳು: ಪಾದಪೂಜೆ, ಭಗವತಿ ಲಕ್ಷ್ಮಿಗೆ ಹಾಲು ಅಥವಾ ನಾರದಾಳಿಗಳಿಂದ ಅಭಿಷೇಕ, ಪುಷ್ಪಾರ್ಚನೆ, ಶ್ರೀ ಸೂಕ್ತ ಪಾರಾಯಣ, ನಾರಿಯರಿಗೆ ಸುಗಂಧದ ವಸ್ತುಗಳ ದಾನ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರ ದೇವತೆಯ ಶಕ್ತಿ ಸಂಕೇತ. ಇದು ಸೌಂದರ್ಯ, ಶ್ರೀಮಂತಿಕೆ ಮತ್ತು ಪ್ರೀತಿ ಭಾವನೆಯ ಪ್ರತೀಕವಾಗಿದೆ. ಈ ಸಂಖ್ಯೆಯ ಪ್ರಭಾವದಿಂದ ನಿಮ್ಮ ದಿನ ಸೌಖ್ಯಕರವಾಗುತ್ತದೆ. ಅದೃಷ್ಟದ ಬಣ್ಣ ಸುಣ್ಣದ ಬಿಳಿ. ಇವತ್ತಿನ ಶುಭ ಬಣ್ಣ ಬಿಳಿ ಅಥವಾ ಕ್ರೀಮ್. ಈ ಬಣ್ಣವು ಮನಸ್ಸಿಗೆ ಶಾಂತಿ, ಪ್ರಾಮಾಣಿಕತೆ ಮತ್ತು ಧೈರ್ಯವನ್ನು ನೀಡುತ್ತದೆ. ಬಿಳಿ ಬಟ್ಟೆ ಧರಿಸಿ ದೀಪದ ಸೇವೆಯಲ್ಲಿ ಬಿಳಿ ಪುಷ್ಪ ಬಳಸಿ. ಶುಭ ಸಮಯ ಮಧ್ಯಾಹ್ನ 12:15 ರಿಂದ ಸಂಜೆ ಮಧ್ಯರಾತ್ರಿ 2:30. ಈ ಸಮಯದಲ್ಲಿ ನೀವು ಧಾರ್ಮಿಕ ಸೇವೆ, ಹೂಡಿಕೆ ಅಥವಾ ವ್ಯವಹಾರ ಸಂಬಂಧಿತ ನಿರ್ಧಾರಗಳನ್ನು ಕೈಗೊಳ್ಳುವುದು ಅತ್ಯಂತ ಲಾಭದಾಯಕ. ಈ ಸಮಯದ ಪ್ರಭಾವ ಸದ್ಗುಣಗಳನ್ನು ಉಂಟು ಮಾಡುತ್ತದೆ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಶ್ರಾವಣ ಮಾಸದ ಕೊನೆಯ ಶುಕ್ರವಾರದ ಶಕ್ತಿಯು ಧನುರಾಶಿಯವರಲ್ಲಿ ಶ್ರದ್ಧೆ ಮತ್ತು ದೈವಭಕ್ತಿಯ ಬಲವನ್ನು ಉಂಟು ಮಾಡಬಹುದು. ಶುಕ್ರವಾರದ ಶುಕ್ರ ಗ್ರಹ ಪ್ರಭಾವದಿಂದ ಇಂದಿನ ದಿನವು ಕಲಾತ್ಮಕತೆ, ಭಾವೋದ್ವೇಗ, ಬಂಧು ಬಳಗದ ಒಡನಾಟ ಮತ್ತು ಆರ್ಥಿಕ ವಿಚಾರಗಳಿಗೆ ಒತ್ತು ನೀಡಲಿದೆ. ನೀವು ಒಳಗಿನ ಮೃದುತೆ ಮತ್ತು ತಾಳ್ಮೆಯ ಮೂಲಕ ಸುತ್ತಲಿನವರ ಮನಸ್ಸನ್ನು ಗೆಲ್ಲಬಲ್ಲಿರಿ. ಇಂದು ಧ್ಯಾನ, ವಚನ ಶ್ರವಣ ಅಥವಾ ತಾಯಿ ಅಥವಾ ಹಿರಿಯ ಮಹಿಳೆಯರು ನೀಡಿದ ಮಾರ್ಗದರ್ಶನದಿಂದ ದೈನಂದಿನ ಬದುಕಿನಲ್ಲಿ ಸ್ಪಷ್ಟತೆ ಬರಬಹುದು. ಈ ದಿನ ನಿನ್ನತೆಯಿಂದ, ಮೌನದಿಂದ, ನಿರೀಕ್ಷೆಯಿಲ್ಲದ ಸೇವೆಯಿಂದ ಆಶ್ಚರ್ಯಕರ ಅನುಭವಗಳು ಬರಬಹುದು. ಪ್ರಸಕ್ತ ಶ್ರಾವಣ ಮಾಸದ ಅಂತ್ಯ ದಿನವಾಗಿರುವುದರಿಂದ ನೀವು ಇಂದು ದೈವ ಚಿಂತನೆ, ಗುರುಪಾದ ಸೇವನೆ, ಪಿತೃ ಸೇವಾ ಕಾರ್ಯಗಳು ಅಥವಾ ತಪಸ್ಸಿಗೆ ಸಿದ್ಧರಾಗಿದ್ದರೆ ಅದರಿಂದ ಉತ್ಕೃಷ್ಟ ಫಲಗಳು ಲಭ್ಯವಾಗುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನಿಮಗೆ ಉತ್ತಮ ಸಮಾಧಾನ, ನೆಮ್ಮದಿ ಮತ್ತು ಪ್ರೋತ್ಸಾಹ ದೊರೆಯಬಹುದು. ನಿಮ್ಮ ಕಡೆಯಿಂದ ತೋರಿಸಲಾದ ನಿಖರ ಕಾರ್ಯಶೈಲಿ ಮತ್ತು ಬದ್ಧತೆ ಅಧಿಕಾರಿಗಳ ಗಮನ ಸೆಳೆಯಲಿದೆ. ಕೆಲವರಿಗೆ ಸಾಂಸ್ಥಿಕ ಬದಲಾವಣೆಗಳು ನಿಮ್ಮ ಕರ್ತವ್ಯದ ಸ್ವರೂಪವನ್ನು ಬದಲಾಯಿಸಬಹುದು. ಈ ಸಂದರ್ಭದಲ್ಲಿ ಸ್ಥಿರತೆ ಉಳಿಸಿಕೊಳ್ಳಿ. ಸೃಜನಾತ್ಮಕ ಕ್ಷೇತ್ರಗಳಲ್ಲಿ ಲಿಖಿತ ಕಲೆ, ಕಲಾತ್ಮಕ ಉದ್ಯಮ, ಮಾಧ್ಯಮ, ಸಂಗೀತ ಇರುವವರು ಈ ಶುಕ್ರವಾರದ ಶುಕ್ರ ಗ್ರಹದ ಅನುಗ್ರಹದಿಂದ ಸ್ಫೂರ್ತಿಯ ಬೆಳಕು ಕಾಣುತ್ತಾರೆ. ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಸಹ ಅನುವು ಸಿಗಬಹುದು. ವೃತ್ತಿ ಬದಲಿಗೆ ಯೋಚಿಸುತ್ತಿರುವವರು ಇಂದು ಸ್ವಂತ ಅರ್ಜಿ ಸಿದ್ಧತೆ, ಡಾಕ್ಯುಮೆಂಟ್ ತಿದ್ದುಪಡಿ ಅಥವಾ ಹೊಸ ವೃತ್ತಿಪರ ಸಂಪರ್ಕಗಳ ಶೋಧನೆಗೆ ಯೋಗ್ಯವಾದ ದಿನ. ತಕ್ಷಣದ ಫಲಿತಾಂಶಗಳ ನಿರೀಕ್ಷೆ ಬಿಡಿ, ಬದಲು ತಾಳ್ಮೆಯಿಂದ ತಯಾರಿ ನಡೆಯಲಿ. ಉದ್ಯಮಿಗಳಿಗಾಗಿಯೂ ಇಂದು ಲಾಭದಾಯಕ ದಿನ. ನಿಮ್ಮ ವ್ಯವಹಾರಕ್ಕೆ ಸಂಬಂಧಿಸಿದ ಜಾಹೀರಾತು, ಗ್ರಾಹಕ ಸಂಪರ್ಕ ಅಥವಾ ಹೊಸ ಮಾರ್ಗದರ್ಶನದ ಯೋಜನೆಗಳು ಆರಂಭಿಸಲು ಇದು ಉತ್ತಮ ಸಮಯ. ಆದರೆ ಸಹಪಾಲಕರೊಂದಿಗೆ ಪಾರದರ್ಶಕತೆ ಹಾಗೂ ದಾಖಲೆಗಳ ನಿಖರತೆ ಕಾಯ್ದುಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಧನುರಾಶಿಯವರಿಗಾಗಿ ಇಂದಿನ ಹಣಕಾಸು ಸ್ಥಿತಿ ಸಮಗ್ರವಾಗಿ ಉತ್ತಮವೆನಿಸಿದರೂ ಕೆಲ ಅನಿರೀಕ್ಷಿತ ಖರ್ಚುಗಳು ಆಗಬಹುದಾದ ಸಾಧ್ಯತೆ ಇದೆ. ಮುಖ್ಯವಾಗಿ ಮನೆಯವರ ಉಡುಗೊರೆ, ಮಹಿಳಾ ಸದಸ್ಯರ ಆರೋಗ್ಯ ಅಥವಾ ಲುಲುವಾದ ಖರೀದಿಗಳಂತೆ ಕಾಣಬಹುದು. ಹಳೆಯ ಬಾಕಿ ಹಣಗಳು ವಾಪಸ್ಸಾಗುವ ಸಾಧ್ಯತೆ ಇದೆ.
ಕೆಲವರಿಗೆ ಖಾತಾ ಲೆಕ್ಕಪತ್ರದ ಪರಿಶೀಲನೆ, ಬ್ಯಾಂಕ್ ವ್ಯವಹಾರಗಳ ನಿರ್ವಹಣೆಯ ಸಮಯವಾಗಬಹುದು. ಲಾಭದ ರೂಪದಲ್ಲಿ ಹಣ ಸಿಗುವ ದಿನವಿದು. ಆದರೆ ಅದನ್ನು ಭವಿಷ್ಯದ ಉದ್ದೇಶಕ್ಕಾಗಿ ವಿನಿಯೋಗಿಸಬೇಕೆಂಬ ಗ್ರಹ ಪ್ರಬಲ ಸೂಚನೆ ನೀಡುತ್ತಿದೆ. ಹೂಡಿಕೆ ವಿಷಯದಲ್ಲಿ ಹೂಡಿಕೆಗೆ ಅರ್ಹ ಕ್ಷೇತ್ರಗಳ ಪರಿಶೀಲನೆ ಮಾತ್ರ ಮಾಡುವುದು ಉತ್ತಮ. ಇಂದು ಹಠಾತ್ ಹೂಡಿಕೆಗಿಂತ ವಿಶ್ಲೇಷಣೆ ಹಾಗೂ ಯೋಜನೆ ಎಂಬ ರೀತಿ ಅಳವಡಿಸಿಕೊಳ್ಳಿ. ಈ ದಿನದ ಶಕ್ತಿಯ ಪ್ರಕಾರ ದಾನ ಧರ್ಮ, ಅನ್ನದಾನ ಅಥವಾ ಮಹಿಳಾ ಆಶ್ರಯ ಕೇಂದ್ರಗಳಿಗೆ ಆಹಾರ ವಸ್ತು ದಾನ ಮಾಡುವುದರಿಂದ ಹಣಕಾಸಿನಲ್ಲಿ ಸುಧಾರಣೆಯ ಯೋಗವಿದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶುಕ್ರವಾರದ ಶುಕ್ರ ಪ್ರಭಾವದಿಂದ ಆಯುರ್ವೇದ ಪ್ರಕಾರ ರಕ್ತದೊತ್ತಡ, ಸ್ತ್ರೀ ಸ್ವಾಸ್ಥ್ಯ, ಮೂತ್ರಪಿಂಡ, ಚರ್ಮ ಮತ್ತು ಶೀತ, ತಾಪವಾತ ಪರಿಸ್ಥಿತಿಗಳ ಬಗ್ಗೆ ಎಚ್ಚರಿಕೆ ಅಗತ್ಯವಿದೆ. ವಿಶೇಷವಾಗಿ ಮಹಿಳೆಯರು ಎದೆನೋವು, ಜೀರ್ಣಕ್ರಿಯೆ ಸಮಸ್ಯೆ ಅಥವಾ ಶಕ್ತಿಹೀನತೆ ಅನುಭವಿಸಬಹುದು. ಬೇಸಿಗೆ ಮತ್ತು ಮಳೆಯ ನಡುವಿನ ಗಡಿಯಲ್ಲಿ ಇದ್ದ ಈ ಕಾಲಘಟ್ಟದಲ್ಲಿ ತಣ್ಣನೆಯ ಆಹಾರ ಸೇವನೆಯಿಂದ ದೂರವಿರುವುದು ಉತ್ತಮ. ಸಾಂಬಾರ್, ಹುಳಿಯ ತಳಣಿಯಂತಹ ಹಸಿವು ಹೆಚ್ಚಿಸುವ ಆಹಾರ ಪ್ರಭಾವ ಬೀರುವಂತೆ ನೋಡಿಕೊಳ್ಳಿ. ಬಾಯಾರದ ಕಾರಣದಿಂದ, ನೀರಿನ ಕೊರತೆಯಿಂದ ತಲೆನೋವು, ನೋಯುವ ಕಣ್ಣುಗಳು ಅಥವಾ ಸುಸ್ತಿನ ಭಾವ ಉಂಟಾಗಬಹುದು. ಬೆಳಿಗ್ಗೆ ಉಷ್ಣ ಜಲಪಾನ, ಮಧ್ಯಾಹ್ನದ ಬಳಿಕ ವಿಶ್ರಾಂತಿ ಹಾಗೂ ಸಂಜೆ ಲಘು ತಿನಿಸು ಸೇವನೆಯಂತಹ ರೂಢಿಗಳನ್ನು ಅನುಸರಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಮೃದುತೆಯು ಬಲವಾಗಿರುವ ದಿನ. ಧನುರಾಶಿಯವರು ತಮ್ಮ ಹೃದಯದ ಮಾತುಗಳನ್ನು ಅತಿ ವೈಯಕ್ತಿಕವಾಗಿ ಹಂಚಿಕೊಳ್ಳಲು ಇಚ್ಛಿಸುವ ದಿನವಾಗಿದೆ. ಪತ್ನಿ ಅಥವಾ ಸಂಗಾತಿಯೊಂದಿಗೆ ಗಂಭೀರ ಸಂವಾದಗಳ ಸಮಯ ಇದಾಗಿದೆ. ನೀವು ನೀಡುವ ಗೌರವ ಮತ್ತು ವಿಶ್ವಾಸವು ಸಂಬಂಧವನ್ನು ಮತ್ತಷ್ಟು ಗಟ್ಟಿ ಮಾಡುತ್ತದೆ. ಮಕ್ಕಳ ಶಿಕ್ಷಣ ಅಥವಾ ಅವರ ಭವಿಷ್ಯದ ಯೋಜನೆಗಳ ಕುರಿತು ಚರ್ಚೆ ನಡೆಯಬಹುದು. ಹಿರಿಯರ ಸಲಹೆ ಹಾಗೂ ಆಶೀರ್ವಾದದಿಂದ ಕುಟುಂಬದಲ್ಲಿ ಶಾಂತಿ ನೆಲೆಸುವುದು ಖಚಿತ. ಬಳಿಕ ಸಂಬಂಧಿಕರೊಂದಿಗೆ ದೂರವಾಣಿ ಅಥವಾ ಆನ್ಲೈನ್ ಮೂಲಕ ಸಂಪರ್ಕ ಸಾಧಿಸಿ ಅವರ ಕುಶಲ ವಿಚಾರಿಸಿ. ಈ ಶುಕ್ರವಾರ ಸಂಬಂಧಗಳ ತಾಜಾತನಕ್ಕೆ ಹಾಗೂ ನವೀಕರಣಕ್ಕೆ ಸದುಪಯೋಗಪಡಿಸಿಕೊಳ್ಳಿ. ವೀಕ್ಷಕರೇ, ನೀವು ಇಂದಿನ ಶುಕ್ರವಾರದ ಶುಕ್ರಗ್ರಹ ಶಕ್ತಿಯು ಜ್ಞಾನ, ಸಂಗೀತ, ಕಲಾ ಮತ್ತು ಭಾವನಾತ್ಮಕ ನಾಟ್ಯಗಳೊಂದಿಗೆ ಆಧ್ಯಾತ್ಮಕ್ಕೆ ದಾರಿ ತೆರೆದುಕೊಡುತ್ತದೆ. ವಿಶೇಷವಾಗಿ ಈ ದಿನದ ಸಂಜೆ ಶ್ರೀ ಲಕ್ಷ್ಮೀ ದೇವಿಯ ಆರಾಧನೆ ಮಾಡುವುದರಿಂದ ಧನ ಸಂಪತ್ತಿ ಮತ್ತು ಮನಸ್ಸಿನ ನೆಮ್ಮದಿ ಪ್ರಾಪ್ತವಾಗುತ್ತದೆ. ಓಂ ಶ್ರೀಂ ಹ್ರೀಂ ಕ್ಲೀಂ ಶ್ರೀ ಲಕ್ಷ್ಮೀ ದೇವ್ಯೇ ನಮಃ ಎಂಬ ಮಂತ್ರವನ್ನು 54 ಅಥವಾ 108 ಬಾರಿ ಜಪಿಸಿ. ಶುಕ್ರವಾರ ಹಾಲು ಅಥವಾ ಸಕ್ಕರೆಯ ಪದಾರ್ಥಗಳನ್ನು ಬ್ರಾಹ್ಮಣರಿಗೆ ಅಥವಾ ಮಹಿಳಾ ಭಿಕ್ಷುಕರಿಗೆ ದಾನ ಮಾಡುವುದು ಧನಯೋಗ ಹೆಚ್ಚಿಸುತ್ತದೆ. ಲಕ್ಷ್ಮಿಯ ಸನ್ನಿಧಿಯಲ್ಲಿ ಬಿಳಿ ಅಥವಾ ಗುಲಾಬಿ ಹೂವಿನ ಅರ್ಪಣೆ ಮಾಡಿ. ನಕ್ಷತ್ರದ ಸ್ಥಿತಿಯ ಪ್ರಕಾರ ಮನೆ ದಕ್ಷಿಣ ದಿಕ್ಕಿನಲ್ಲಿ ದೀಪ ಹಚ್ಚುವುದು ಲಾಭದಾಯಕ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರಗ್ರಹದ ಸಂಕೇತವಾಗಿದ್ದು ಶಾಂತಿ, ಸೌಂದರ್ಯ, ವೈಭವ ಹಾಗೂ ಆರಾಮದ ಸಂಕೇತ. ಇದನ್ನು ಬಳಸಿದರೆ ನಿಮ್ಮ ಆಕರ್ಷಣೆ ಮತ್ತು ಸಮತೋಲನ ಹೆಚ್ಚಾಗುತ್ತದೆ. ಅದೃಷ್ಟದ ಬಣ್ಣ ಗುಲಾಬಿ. ಗುಲಾಬಿ ಬಣ್ಣ ನಿಮ್ಮ ಭಾವನಾತ್ಮಕತೆಯನ್ನು ಸಮತೋಲಿತಗೊಳಿಸುತ್ತವೆ. ಈ ಬಣ್ಣದ ಉಡುಗೆ ಅಥವಾ ಹೂವಿನ ಬಳಕೆ ಇಂದಿನ ದಿನದ ಗ್ರಹಶಕ್ತಿಗೆ ಅನುಕೂಲ. ಶುಭ ಸಮಯ ಮಧ್ಯಾಹ್ನ 12:05 ರಿಂದ ಮಧ್ಯರಾತ್ರಿ 1:55. ಈ ಸಮಯದಲ್ಲಿ ದೇವತಾ ಪೂಜೆ, ಹಣಕಾಸು ನಿರ್ಧಾರಗಳು ಅಥವಾ ವ್ಯಕ್ತಿಗತ ಪ್ರಾರ್ಥನೆ ಅತ್ಯಂತ ಫಲಕಾರಿ ಎನಿಸಬಹುದು. ಮನೆಯ ಹಿರಿಯರ ಜೊತೆ ಮಾತುಕತೆ ನಡೆಸಲು ಈ ಸಮಯ ಸದ್ಭಾಗ್ಯಕರ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಶ್ರಾವಣ ಮಾಸದ ಪವಿತ್ರ ಕೊನೆಯ ಶುಕ್ರವಾರವಾಗಿದ್ದು ಧಾರ್ಮಿಕ ಚಟುವಟಿಕೆಗಳು, ಆಚರಣೆಗಳು, ದೈವಾನುಸಂಧಾನ ಮತ್ತು ಧ್ಯಾನಕ್ಕಾಗಿ ಅತ್ಯಂತ ಪವಿತ್ರವಾದ ದಿನವಾಗಿದೆ. ಈ ದಿನ ಗುರು ಮತ್ತು ಶನಿಯ ಅನುಗ್ರಹ ನಿಮ್ಮ ಮನೋಬಲ ಹಾಗೂ ನೈತಿಕ ಶಕ್ತಿ ಹೆಚ್ಚಿಸಬಹುದು. ಅನಿರೀಕ್ಷಿತ ಆಗಮನ, ಸಂತೋಷದ ಸುದ್ದಿಗಳು ಅಥವಾ ಹಳೆಯ ಒತ್ತಡಗಳ ನಿವಾರಣೆ ಮಾಡುವ ಯೋಗವಿದೆ. ಇಂದಿನ ಶಾಂತ ಹಾಗೂ ಪವಿತ್ರ ವಾತಾವರಣ ನಿಮ್ಮ ಭಾವನೆಗಳಿಗೆ ಸ್ಪಷ್ಟತೆ ನೀಡುತ್ತದೆ. ಗಂಭೀರ ಚಿಂತನೆಗಳು, ಉದ್ದೇಶಪೂರ್ಣ ಸಂವಾದಗಳು ಮತ್ತು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇದು ಸೂಕ್ತ ದಿನ. ಧೈರ್ಯ, ನಿಯಮ ಪಾಲನೆ ಹಾಗೂ ಜವಾಬ್ದಾರಿಯ ದಾರಿ ನಿಮ್ಮನ್ನು ಮುನ್ನಡೆಸಲಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಉತ್ತಮ ಶ್ರದ್ಧೆ, ಗಮನ ಹಾಗೂ ಶಿಸ್ತಿನಿಂದ ಕಾರ್ಯನಿರ್ವಹಿಸಿದರೆ ಮೇಲಧಿಕಾರಿಗಳ ಮೆಚ್ಚುಗೆ, ವಿಶ್ವಾಸ ಹಾಗೂ ವಿಸ್ತರಣೆ ಯೋಗವಿದೆ. ನಿರ್ಣಾಯಕ ಸಭೆಗಳು, ಪ್ರಸ್ತಾಪಗಳ ಮಂಡನೆ ಅಥವಾ ಯೋಜನಾ ಒಪ್ಪಂದಗಳಿಗೆ ಅನುಕೂಲಕರ ದಿನ. ನಿಮ್ಮ ಮನಃಸ್ಥಿತಿ ಹೆಚ್ಚು ಸ್ಪಷ್ಟವಾಗಿರುತ್ತದೆ. ಕೆಲವರಿಗೆ ಹೊಸ ಯೋಜನೆಯ ಕುರಿತು ಹಿರಿಯರಿಂದ ಪರಿಗಣನೆ ಬರಬಹುದು. ದೀರ್ಘಕಾಲದ ಕೆಲಸದ ಗುರಿಗಳನ್ನು ಹೊಸ ದಿಕ್ಕಿನಲ್ಲಿ ಮುಂದುವರಿಸಲು ಸಮಯ ಸೂಕ್ತ. ತಾಂತ್ರಿಕ ಕ್ಷೇತ್ರದಲ್ಲಿ ಇರುವವರು ಹೊಸ ಆವಿಷ್ಕಾರ, ಪ್ರಾಯೋಗಿಕ ಪ್ರಯತ್ನಗಳಲ್ಲಿ ತೊಡಗಬಹುದು.
ಉದ್ಯಮಿಗಳಿಗಾಗಿ ಇದು ಹಣಕಾಸು ಲೆಕ್ಕಾಚಾರದ ಶುದ್ಧೀಕರಣ, ಪಾಲುದಾರಿಕೆ ನವೀಕರಣ ಅಥವಾ ವ್ಯಾಪಾರದ ವಿಶ್ಲೇಷಣೆಗೆ ಸೂಕ್ತ ದಿನ. ಆಂತರಿಕ ಪ್ರಬಂಧದಲ್ಲಿ ನಿಖರತೆ ಬೇಕಾದ ದಿನವಿದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಶಿಸ್ತಿನಿಂದ ನಡೆಸಿದ ಕ್ರಮಗಳು ನಿಮ್ಮ ಸ್ಥಿತಿಯನ್ನು ಬಲಪಡಿಸುತ್ತವೆ. ಈ ದಿನ ಹಿಂದೆ ತೆಗೆದುಕೊಂಡ ಆರ್ಥಿಕ ನಿರ್ಧಾರಗಳು ಲಾಭದ ಫಲ ನೀಡಬಹುದು. ಕೆಲವು ಮಂದಿಗೆ ಹೊಸ ಆಯ್ಕೆಗಳು ಅಥವಾ ಹಣಕಾಸು ಕ್ಷೇತ್ರದಲ್ಲಿ ಅಲ್ಪ ಬದಲಾವಣೆಗಳು ನಿರ್ಣಾಯಕ ಪರಿಣಾಮ ತರಬಹುದು. ಹಳೆಯ ಬಾಕಿ ಹಣವನ್ನು ವಾಪಸ್ಸು ಪಡೆಯಲು ಪ್ರಯತ್ನಿಸುವುದಕ್ಕೆ ಇಂದಿನ ದಿನ ಅನುಕೂಲ. ಸಾಲ ಪರಿಹಾರ ಅಥವಾ ಸಾಲ ಬದಲಾವಣೆ ಕುರಿತ ಚರ್ಚೆಗಳು ಸಹಿತ ಆರ್ಥಿಕ ಶ್ರೇಣಿಯಲ್ಲಿ ಸ್ಥಿರತೆ ತರಲು ಸಾಧ್ಯ. ಹೂಡಿಕೆ ಮಾಡುವ ಯೋಗವಿದ್ದರೂ ಅದು ಎಚ್ಚರಿಕೆಯಿಂದ, ವಿಶೇಷವಾಗಿ ಜಮೀನಿನ ಅಥವಾ ದೂರದ ಬಂಡವಾಳ ಕ್ಷೇತ್ರಗಳಲ್ಲಿ ಮಾತ್ರ ಅನ್ವಯಿಸಬೇಕು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದಿನ ಶುಕ್ರವಾರ ಶುಭ ಪರಿಣಾಮಗಳನ್ನು ತರಬಲ್ಲದು. ಮಾನಸಿಕವಾಗಿ ಶಾಂತಿಯ ಅನುಭವ, ಧ್ಯಾನ, ಪ್ರಾಣಾಯಾಮ ಅಥವಾ ಶಿವಪೂಜೆ ಜಾಗೃತಿಯನ್ನು ಹೆಚ್ಚಿಸಬಹುದು. ಬಲಹೀನತೆಯ ನಿರುಪದ್ರವ ಸೂಚನೆಗಳು ತರಳತನ, ನಿದ್ದೆ ಕೊರತೆ ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಅಸಹಜತೆ, ಹಸಿವಿಲ್ಲದೆ ತಿನ್ನುವುದು ಅಥವಾ ಔಷಧ ಸೇವೆಯಲ್ಲಿ ನಿರ್ಲಕ್ಷ್ಯದಿಂದ ದೂರವಿರಿ. ಜಲಯುಕ್ತ ಆಹಾರ, ಬಾಳೆಹಣ್ಣು, ಮೊಸರು ಮೊದಲಾದವು ಸೇವನೆ ಮಾಡಿ. ಶರೀರದ ತಂಪು ನಿರ್ವಹಣೆ ಮುಖ್ಯ. ಹತ್ತಿರದ ಆರೋಗ್ಯ ತಪಾಸಣೆಗೆ ಹೋಗಿ ರಕ್ತದ ಒತ್ತಡ, ಶರೀರ ತೂಕ ಮತ್ತು ಶಕ್ತಿಮಟ್ಟ ಪರಿಶೀಲಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ನೆಮ್ಮದಿ, ಸಹಕಾರದ ವಾತಾವರಣ ಉಂಟಾಗಬಹುದು. ವೃದ್ಧರು ಹಾಗೂ ಮಕ್ಕಳ ನಡುವೆ ಸಂವಾದದಿಂದ ಸಂತೋಷ ಮೂಡಲಿದೆ. ಮಹಿಳಾ ಸದಸ್ಯರ ಶ್ರದ್ಧಾ ಪೂಜಾ ಕಾರ್ಯಗಳಿಗೆ ಈ ದಿನ ಅತಿ ಉತ್ತಮ ದಿನವಾಗಿದೆ. ವಿವಾಹಿತರಲ್ಲಿ ಸಣ್ಣ ಸಣ್ಣ ವಿಚಾರಗಳಲ್ಲಿ ತಕರಾರು ಸಂಭವಿಸಿದರೂ ಬುದ್ಧಿವಂತಿಕೆ ಮತ್ತು ಸಹನೆ ಮೂಲಕ ಪರಿಸ್ಥಿತಿಯನ್ನು ನಯಗೊಳಿಸಬಹುದು. ಸಂಗಾತಿಯೊಂದಿಗೆ ವಿಶೇಷ ಸಮಯ ಕಳೆಯಲು ಅಥವಾ ಅವರ ಆಸೆ ಆಕಾಂಕ್ಷೆಗಳ ಬಗ್ಗೆ ಗಮನ ಹರಿಸಲು ಈ ಶುಕ್ರವಾರ ಶ್ರೇಷ್ಠ. ಯುವಜನರಿಗೆ ಹೊಸ ಸಂಬಂಧಗಳ ಬಗ್ಗೆ ಆಲೋಚನೆ, ವಿವಾಹ ಸಂಬಂಧಿತ ಮಾತುಕತೆಗಳು ನಡೆಯುವ ಯೋಗವಿದೆ. ಸಂಬಂಧಗಳಲ್ಲಿ ಶ್ರದ್ಧೆ ಮತ್ತು ನಂಬಿಕೆ ಇಂದಿನ ಮುಖ್ಯ ಮಂತ್ರ. ವೀಕ್ಷಕರೇ, ನೀವು ಈ ಶುಕ್ರವಾರವನ್ನು ಆಧ್ಯಾತ್ಮಕ್ಕಾಗಿ ಮೀಸಲಿಟ್ಟರೆ ತುಂಬಾ ಲಾಭ. ಮಹಾಲಕ್ಷ್ಮಿ ಪೂಜೆ, ಶುಕ್ರವಾರದ ವ್ರತ ಅಥವಾ ತುಳಸಿ ಪೂಜೆ ಮಾಡುವವರು ಧೈರ್ಯ, ಆಧ್ಯಾತ್ಮ ಬಲ ಹಾಗೂ ಆರ್ಥಿಕ ಸಮೃದ್ಧಿಗೆ ಕಾರಣವಾಗಬಹುದು. ಶ್ರೀ ಮಹಾಲಕ್ಷ್ಮಿಗೆ ಕಷ್ಟ ನಿವಾರಣ ಅರ್ಚನೆ, ನವದುರ್ಗಾ ಪಾರಾಯಣ ಅಥವಾ ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 49 ಬಾರಿ ಜಪಿಸಿ. ನಾರಾಯಣರಿಗೆ ತುಳಸಿ ದಳ ಅರ್ಪಿಸಿ. ಅದೃಷ್ಟದ ಸಂಖ್ಯೆ 6. ಈ ಶುಕ್ರವಾರದ ಶುಭ ಫಲಗಳನ್ನು ಈ ಸಂಖ್ಯೆ ಪ್ರತಿನಿಧಿಸುತ್ತದೆ. ಇದು ಲಾಲಿತ್ಯ, ಸಮತೋಲನ ಮತ್ತು ಸಾಮರಸ್ಯಕ್ಕೆ ಪೂರಕ. ವ್ಯವಹಾರ ಸಂಬಂಧಗಳಲ್ಲಿ ಶ್ರೇಯಸ್ಸು ತರಬಲ್ಲದು. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣವು ಶುದ್ಧತೆ, ಸಮಾಧಾನ, ಶಾಂತಿ ಮತ್ತು ದೈವಿಕತೆಯ ಸಂಕೇತ. ಈ ಬಣ್ಣದ ಉಡುಪು ಧರಿಸಿ ಹೂವು ಅಥವಾ ಫಲದಿಂದ ಪೂಜೆ ಮಾಡಿ. ಶುಭ ಸಮಯ ಬೆಳಿಗ್ಗೆ 9:30ರಿಂದ ಬೆಳಗ್ಗೆ 11 ಗಂಟೆ. ಈ ಸಮಯದಲ್ಲಿ ನೀವು ಮಹತ್ವದ ಕಾರ್ಯಗಳು, ಹೊಸ ಪ್ರಾರಂಭಗಳು, ದೇವತಾ ಪೂಜೆ ಅಥವಾ ಮಾತುಕತೆಗಳು ಆರಂಭಿಸಿದರೆ ಯಶಸ್ಸಿನ ಸಾಧ್ಯತೆ ಹೆಚ್ಚು. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಶ್ರಾವಣ ಮಾಸದ ಕೊನೆಯ ಶುಕ್ರವಾರ. ದೇವಿಯ ಅನುಗ್ರಹ, ಶುಕ್ರದ ಸೌಮ್ಯ ಪ್ರಭಾವ ಮತ್ತು ಚಂದ್ರಗ್ರಹದ ಶುದ್ಧ ಚೇತನದ ಪರಿಣಾಮಗಳಿಂದಾಗಿ ಕುಂಭರಾಶಿಯವರಿಗೆ ದಿನ ಶ್ರೇಷ್ಠವಾಗಿರಬಹುದು. ನಿಮ್ಮ ವೈಚಾರಿಕ ಶಕ್ತಿ, ಹೊಸ ಕಲ್ಪನೆಗಳು ಹಾಗೂ ಅರ್ಥಪೂರ್ಣ ಸಂವಾದಗಳು ಇವತ್ತನ್ನು ವಿಶಿಷ್ಟಗೊಳಿಸುತ್ತವೆ. ವಿಶೇಷವಾಗಿ ಸ್ತ್ರೀಯರ ಕ್ಷೇತ್ರದಲ್ಲಿ ಈ ದಿನದ ಅನುಗ್ರಹ ಸ್ಪಷ್ಟವಾಗಿ ಗೋಚರಿಸಬಹುದು. ದೈನಂದಿನ ಜವಾಬ್ದಾರಿಗಳ ಜೊತೆಗೆ ಆತ್ಮ ಪರಿಶೀಲನೆ, ಕೌಟುಂಬಿಕ ಜವಾಬ್ದಾರಿಗಳ ನಿಭಾವಣೆ ಮತ್ತು ಸಾಂಸ್ಕೃತಿಕ ಕ್ರಿಯಾಕಲಾಪಗಳಲ್ಲಿ ಪಾಲ್ಗೊಳ್ಳುವುದು ಇಂದಿನ ತಳಹದಿಯಾಗಿದೆ. ಯಾವುದೇ ವಿಷಯವನ್ನು ಸೂಕ್ಷ್ಮವಾಗಿ ಪರಿಗಣಿಸಿ ತೀರ್ಮಾನ ಕೈಗೊಂಡರೆ ಉತ್ತಮ ಫಲಿತಾಂಶ ಸಾಧ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿರುವವರು ತಮ್ಮ ಕಾರ್ಯಕ್ಷಮತೆಯಿಂದ ಮುಂದಿನ ಅವಕಾಶಗಳ ದಿಕ್ಕಿನಲ್ಲಿ ನಡೆಯಬಹುದು. ಹೊಸ ಯೋಜನೆಗಳ ತಯಾರಿ, ಪ್ರಸ್ತುತ ಕೆಲಸಗಳ ಪೂರ್ಣಗೊಳ್ಳುವಿಕೆ ಮತ್ತು ತಂಡದೊಂದಿಗೆ ಉತ್ತಮ ಸಂವಹನಕ್ಕೆ ಹೆಚ್ಚು ಮಹತ್ವ ನೀಡಬೇಕು. ಹಿರಿಯ ಅಧಿಕಾರಿಗಳಿಂದ ಪ್ರೋತ್ಸಾಹದ ಮಾತುಗಳು ಬರಬಹುದು. ಉದ್ಯೋಗ ಹುಡುಕುತ್ತಿರುವವರಿಗೆ ಇಂದು ಸಂದರ್ಶನ ಅಥವಾ ಶಿಫಾರಸುಗಳ ಬಗ್ಗೆ ಶುಭ ಸುದಿನವಿದೆ. ವೈಯಕ್ತಿಕ ಪ್ರಸ್ತುತಿಗಳನ್ನು ಸುಧಾರಿಸಿಕೊಳ್ಳುವುದು ಮುಖ್ಯ. ಕೆಲಸದ ಸ್ಥಳದಲ್ಲಿ ಕೆಲವು ಗೊಂದಲಗಳು ಉದಯಿಸಬಹುದಾದ ಸಾಧ್ಯತೆ ಇರುವುದರಿಂದ ಶಾಂತವಾಗಿರುವುದು ಮತ್ತು ತಾಳ್ಮೆ ಪ್ರದರ್ಶಿಸುವುದು ಅತ್ಯಂತ ಅಗತ್ಯ. ಉದ್ಯಮಿಗಳಿಗಾಗಿ ಇಂದು ಖರ್ಚು ಮತ್ತು ಆದಾಯದ ಲೆಕ್ಕಪತ್ರಗಳನ್ನು ಸಮರ್ಪಕವಾಗಿ ಪರಿಶೀಲಿಸುವ, ಗ್ರಾಹಕರೊಂದಿಗೆ ಒಪ್ಪಂದಗಳನ್ನು ನವೀಕರಿಸುವ ಮತ್ತು ನೂತನ ಮಾರ್ಕೆಟಿಂಗ್ ತಂತ್ರಗಳನ್ನು ಚಿಂತನೆ ಮಾಡುವ ದಿನವಾಗಿದೆ.
ಪ್ರಮುಖ ಒಪ್ಪಂದಗಳಲ್ಲಿ ಸಹಿ ಮಾಡುವ ಮೊದಲು ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸ್ಥಿರತೆ, ಆದರೆ ಅಲ್ಪ ಒತ್ತಡವಿದೆ. ಕಳೆದ ದಿನಗಳಲ್ಲಿ ಮಾಡಿದ ಕೆಲವು ಖರ್ಚುಗಳು ಈಗಲೇ ಪರಿಣಾಮ ನೀಡಬಹುದು. ಆದ್ದರಿಂದ ಇಂದಿನ ದಿನದ ಅವಶ್ಯಕತೆಗಳನ್ನೇ ಮೊದಲಿಗೆ ಪ್ರಾಧಾನ್ಯ ನೀಡಿ. ಶುಕ್ರವಾರದ ಗ್ರಹ ಪರಿಣಾಮದಿಂದ ಶೃಂಗಾರ ವಸ್ತುಗಳ ಅಥವಾ ಅಲಂಕಾರದ ಖರೀದಿಗೆ ಆಕರ್ಷಣೆ ಇದ್ದರೂ ತಾಳ್ಮೆಯಿಂದ ನಿರ್ಧಾರ ತೆಗೆದುಕೊಳ್ಳಿ. ಹಳೆಯ ಸಾಲಗಳ ಅಥವಾ ಬಾಕಿ ರುಕಾವಲುಗಳ ಪುನಪಾವತಿ ವಿಷಯವಾಗಿ ಸದುಪಾಯ ಯೋಚನೆ ಮಾಡಬೇಕಾಗಬಹುದು. ನಗದು ಪ್ರವಾಹದಲ್ಲಿ ತಾತ್ಕಾಲಿಕ ಸ್ವಲ್ಪ ವ್ಯತ್ಯಾಸ ಉಂಟಾಗಬಹುದು, ಆದರೆ ಕಾನೂನು ಸಂಬಂಧಿತ ಹಣಕಾಸು ವ್ಯವಹಾರಗಳಲ್ಲಿ ಇಂದು ಗಮನ ಹರಿಸದಿರುವುದು ಉತ್ತಮ. ಹೂಡಿಕೆ ವಿಚಾರದಲ್ಲಿ ಶುಭ ನಕ್ಷತ್ರ ಸಮಯವಲ್ಲದ ಕಾರಣ ಯಾವುದೇ ದೊಡ್ಡ ಹೂಡಿಕೆಗೆ ಮುಂದಾಗದಿರುವುದು ಸಮಂಜಸ. ಬದಲಿಗೆ ನಿಗದಿತ ಮಾದರಿಯ ಹಣಕಾಸು ನಿಯಂತ್ರಣ ಮತ್ತು ಗುರಿಯತ್ತ ಸಾಗುವ ಯೋಜನೆ ರೂಪಿಸಿಕೊಳ್ಳಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಮಧ್ಯಮ ಸ್ಥಿತಿ ಇರಬಹುದು. ವಿಶೇಷವಾಗಿ ಹೊಟ್ಟೆ ಮತ್ತು ತಲೆಯ ನೋವಿಗೆ ಸಂಭ್ರಮದ ಮಿತವ್ಯಯವಿಲ್ಲದ ಆಹಾರಪಾನ ಕಾರಣವಾಗಬಹುದು. ಶುಕ್ರವಾರದ ಗ್ರಹ ಪ್ರಭಾವದಿಂದ ಮಧುರವಾದ ಪದಾರ್ಥಗಳಿಗೆ ಮನಸ್ಸು ಸೆಳೆಯಬಹುದು, ಆದರೆ ನಿಯಮವನ್ನು ಮೀರಿ ಚಲಿಸುವುದು ಸಮಸ್ಯೆ ಉಂಟು ಮಾಡಬಹುದು. ಆಹಾರದ ವೇಳೆ ಸಮಯ ಪಾಲನೆ, ಶುದ್ಧತೆ ಮತ್ತು ಜೀರ್ಣಕ್ರಿಯೆಗೆ ಅನುಕೂಲವಾದ ಪದಾರ್ಥಗಳ ಸೇವನೆಯು ಅಗತ್ಯ. ನೀರಿನ ಸೇವನೆ ಉತ್ತಮಗೊಳಿಸಿ. ಕೆಲವರಿಗೆ ಚರ್ಮದ ಸಮಸ್ಯೆ ಅಥವಾ ರಕ್ತದ ಒತ್ತಡ ಸಂಬಂಧಿತ ಸಮಸ್ಯೆಗಳು ಕಾಡಬಹುದು, ಎಚ್ಚರಿಕೆ ಅಗತ್ಯ. ಹಲಸಿನ ಹಣ್ಣು, ನಿಂಬೆ ಸಾರು, ಹುಣಸೆಕಾಯಿ, ಬಾಳೆಹಣ್ಣು ಇತ್ಯಾದಿಗಳ ಸೇವನೆಯು ದೇಹದ ಉಷ್ಣತೆಯನ್ನು ನಿಯಂತ್ರಣದಲ್ಲಿಡಲು ಸಹಕಾರಿ. ಧ್ಯಾನ, ಪ್ರಾಣಾಯಾಮ ಮತ್ತು ಮೃದುವಾದ ಯೋಗ ಅಭ್ಯಾಸ ಶಕ್ತಿ ಪುನರುದ್ಧಾರಕ್ಕೆ ಸಹಾಯ ಮಾಡಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಸೌಹಾರ್ದತೆಯ ದಿನವಿದೆ. ಆದರೆ ಕೆಲವು ಅಸಹಮತಿಗಳು ಅಥವಾ ಅನರ್ಥಕದ ಮಾತುಗಳಿಂದ ಸಣ್ಣ ಮಾತಿನ ಗಲ್ಲುಗಳ ಸಾಧ್ಯತೆ ಇದೆ. ಇದು ವಿಶೇಷವಾಗಿ ಸಹೋದರರು ಅಥವಾ ಸಮಾನ ವಯಸ್ಕರ ನಡುವೆ ಉಂಟಾಗಬಹುದು. ತಾಳ್ಮೆ ಅತ್ಯವಶ್ಯ. ಪತಿ ಪತ್ನಿಯ ನಡುವೆ ಮನಸ್ಸಿನ ಏಕತೆ, ಭರವಸೆ ಮತ್ತು ಒಟ್ಟಾಗಿ ಸಮಯ ಕಳೆಯುವ ಯೋಗವಿದೆ. ಪ್ರೇಮ ಸಂಬಂಧಗಳು ಇನ್ನಷ್ಟು ಬಲವಾಗುವ ಸಾಧ್ಯತೆ ಇದೆ, ಆದರೆ ಸಂವಹನ ಸ್ಪಷ್ಟವಾಗಿರಬೇಕು. ಮಕ್ಕಳಿಗೆ ಅವರ ಆದರ್ಶವಂತರಾಗಿ ನಿಂತು ಸಮಯ ನೀಡಿ ಅವರು ನಿಮ್ಮ ಹತ್ತಿರದಿರುವ ಭಾವನೆ ಹೊಂದುವುದು ಇಂದು. ವಿದ್ಯಾರ್ಥಿಗಳಿಗೆ ಪೋಷಕರಿಂದ ಸ್ಫೂರ್ತಿ, ಮಾರ್ಗದರ್ಶನ ಸಿಗುವ ಶ್ರೇಷ್ಠ ದಿನವಿದು. ಹಿರಿಯರ ಆಶೀರ್ವಾದ ಪಡೆದು ದಿನ ಪ್ರಾರಂಭಿಸಿರಿ. ಮನೆಯ ದೇವಾಲಯದಲ್ಲಿ ಶಕ್ತಿ ಮತ್ತು ಲಕ್ಷ್ಮೀ ದೇವಿಯ ಆರಾಧನೆ ಇಂದು ಶುಭ ಫಲ ತರುತ್ತದೆ. ವೀಕ್ಷಕರೇ, ನೀವು ಇಂದು ಶುಕ್ರವಾರದ ದಯಾಮಯಿ ದೇವಿಯ ಶಕ್ತಿಯನ್ನು ಪೂಜಿಸುವುದು ನಿಮ್ಮ ಮನಸ್ಸಿಗೆ ಶಾಂತಿ, ಮನೋಬಲ ಮತ್ತು ಆಂತರಿಕ ಶುದ್ಧತೆಯನ್ನು ನೀಡುತ್ತದೆ. ವಿಶೇಷವಾಗಿ ಲಕ್ಷ್ಮೀ ದೇವಿಯ ಆರಾಧನೆ, ವಿಷ್ಣು ಪತ್ನಿಯ ಶಕ್ತಿ ರೂಪದ ಆರಾಧನೆಯು ನಿಮ್ಮ ಹಣಕಾಸಿನ ಸ್ಥಿತಿಗೆ, ಕೌಟುಂಬಿಕ ನೆಮ್ಮದಿಗೆ ಸಹಕಾರಿ. ಶ್ರೀಂ ಹ್ರೀಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 54 ಅಥವಾ 108 ಬಾರಿ ಪಠಿಸಿ. ಪಂಚಾಮೃತದಿಂದ ದೇವಿಯನ್ನು ಅಭಿಷೇಕ ಮಾಡಿ ನೈವೇದ್ಯವಾಗಿ ಹಾಲಿನ ಪಾಯಸ, ಖರ್ಜೂರ, ತೆಂಗಿನಕಾಯಿ ಅರ್ಪಿಸಿ. ವೈಷ್ಣವ ಮಂದಿರಗಳಲ್ಲಿ ದೀಪಾರಾಧನೆ ಮಾಡುವುದು ಶುಭ. ಸ್ತ್ರೀಯರಿಗೆ ಉಡುಗೊರೆ ನೀಡುವುದು, ವಿಶೇಷವಾಗಿ ಹಸಿರು ಬಟ್ಟೆ ಅಥವಾ ಕುಂಕುಮ ದಾನ ಮಾಡುವುದರಿಂದ ಶುಭ ತರುವ ಸಾಧ್ಯತೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಲಾಲಿತ್ಯ, ಸೌಂದರ್ಯ, ಸಮತೋಲನ ಮತ್ತು ಕಲಾತ್ಮಕತೆಯ ಪ್ರತೀಕ. ಇಂದಿನ ದಿನದ ಶೃಂಗಾರದ, ಮನೋರಂಜನೆಯ ಅಥವಾ ಸೌಂದರ್ಯಾತ್ಮಕ ಕೆಲಸಗಳಲ್ಲಿ ಈ ಸಂಖ್ಯೆಯ ಪ್ರಭಾವವಿದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಶಾಂತಿ, ನವೀನತೆ ಮತ್ತು ಬದುಕಿನ ಶುದ್ಧತೆಯ ಸಂಕೇತ. ಇಂದಿನ ದಿನ ಈ ಬಣ್ಣವು ಮನಸ್ಸಿಗೆ ತಾಜಾತನ ನೀಡುತ್ತದೆ. ಹಸಿರು ಉಡುಗೆ ಅಥವಾ ಹಸಿರು ಹೂವಿನ ಪೂಜೆ ಇಂದು ಶುಭ. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12:30. ಈ ಸಮಯದಲ್ಲಿ ದೇವಿಯ ಆರಾಧನೆ, ಹಣಕಾಸಿನ ನಿರ್ಧಾರ, ಕುಟುಂಬ ಚರ್ಚೆಗಳು ಅಥವಾ ಹೊಸ ಪ್ರಾರಂಭಗಳು ಉತ್ತಮ ಫಲ ನೀಡಬಹುದು. ಧಾರ್ಮಿಕ ಚಟುವಟಿಕೆಗೆ ಸೂಕ್ತ ಕಾಲ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೀನರಾಶಿಯವರಿಗೆ ಭಾವನೆ ಹಾಗೂ ಅಂತಃಪ್ರಜ್ಞೆಯ ನಡುವಿನ ಸಮತೋಲನ ಸಾಧಿಸುವ ಅಗತ್ಯವಿರುವ ದಿನವಾಗಿದೆ. ಶ್ರಾವಣ ಮಾಸದ ಕೊನೆಯ ಶುಕ್ರವಾರದ ಪವಿತ್ರತೆ ನಿಮ್ಮ ಮನಸ್ಸನ್ನು ನವೀಕರಿಸಲು ಹಾಗೂ ಧ್ಯಾನ ಭಾವನೆಗೆ ಒಳ್ಳೆಯ ಸಮಯ ನೀಡುತ್ತದೆ. ಇಂದು ಜ್ಞಾನ ಹಾಗೂ ಕೌಶಲ್ಯದಲ್ಲಿ ಸುಧಾರಣೆ ಸಾಧ್ಯ. ಗುರುಬಲದಿಂದ ಮನಸ್ಸಿನಲ್ಲಿ ಆತ್ಮವಿಶ್ವಾಸವು ಬಲವಾಗಿ ಬೆಳೆಯುತ್ತದೆ. ಪೂರ್ವ ಪರಿಚಿತ ವ್ಯಕ್ತಿಗಳಿಂದ ಮುಂಗಡ ಸೂಚನೆಗಳು, ಮಾರ್ಗದರ್ಶನಗಳು ಅಥವಾ ಪ್ರೋತ್ಸಾಹಕ ಸಂದೇಶಗಳು ಲಭಿಸಬಹುದು. ನಿಮ್ಮ ಒಳಗಿನ ಕಲೆ ಅಥವಾ ವಿಶಿಷ್ಟ ಪ್ರತಿಭೆಗೆ ಪ್ರಭಾವಿತರಾಗುವವರು ಇವತ್ತಿಂದು ಎದುರಾಗಬಹುದು. ಇದೇ ವೇಳೆ ನಿಮ್ಮ ಭಾವೋದ್ವೇಗ ಮತ್ತು ತಾಳ್ಮೆಯ ನಿಯಂತ್ರಣ ಅಗತ್ಯ. ಯಾರು ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳದಿದ್ದರೂ ಕೂಡ ಸಮನ್ವಯ ಕಾಪಾಡಿಕೊಳ್ಳಿ.
ಇಂದು ಕಲೆ, ಸಂಗೀತ ಅಥವಾ ಯಾವುದೇ ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ತೊಡಗುವುದು ಉತ್ತಮ. ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ನೌಕರರಿಗೆ ಇಂದು ಕೆಲಸದಲ್ಲಿ ಗಮನ ಹರಿಸಲು ಒಳ್ಳೆಯ ಪರಿಸರ ದೊರೆಯುತ್ತದೆ. ಹಿರಿಯರಿಂದ ಪ್ರೋತ್ಸಾಹ, ಸಹೋದ್ಯೋಗಿಗಳಿಂದ ಸಹಕಾರ ಮತ್ತು ನಿಮ್ಮ ಶ್ರದ್ಧೆಯಿಂದ ಕೆಲಸದಲ್ಲಿ ನಿಖರತೆ ಮೂಡಬಹುದು. ಕೆಲವೊಮ್ಮೆ ಕಾರ್ಯದಡಿಯಲ್ಲಿ ಅಲ್ಪ ವಿರಾಮ ತೆಗೆದು ಪುನಃ ಗಮನ ಕೇಂದ್ರೀಕರಿಸುವುದು ಉತ್ತಮ. ಹಿರಿಯ ಅಧಿಕಾರಿಗಳೊಂದಿಗೆ ಸದ್ಯದ ಕೆಲಸದ ಪ್ರಗತಿ ಪ್ರಸ್ತುತಪಡಿಸಲು ಅನುಕೂಲ. ಸೃಜನಶೀಲ ಕ್ಷೇತ್ರಗಳವರು, ಕಲಾವಿದರು, ಬ್ಲಾಗರ್ಗಳು, ಸಂಗೀತ ಅಥವಾ ಸಾಹಿತ್ಯ ಕ್ಷೇತ್ರದವರು ತಮ್ಮ ಪ್ರತಿಭೆಗೆ ಗುರುತಿನ ಅವಕಾಶ ಪಡೆಯಬಹುದು. ಉದ್ಯಮಿಗಳಿಗಾಗಿ ಇದು ಹೊಸ ವಿನ್ಯಾಸಗಳ ಬಗ್ಗೆ ಚಿಂತನೆ ಮಾಡುವ, ಪೂರೈಕೆದಾರರೊಂದಿಗೆ ಸಮಾಲೋಚನೆ ನಡೆಸುವ ಹಾಗೂ ಹೊಸ ಯೋಜನೆಗೆ ಮೊಳಕೆ ಹಾಕುವ ದಿನ. ಇಂದು ಯಾವುದೇ ಮಹತ್ತರ ವ್ಯವಹಾರಕ್ಕೆ ಸಹಿ ಮಾಡುವ ಮೊದಲು ನಾನಾ ಆಯಾಮಗಳನ್ನು ಪರಿಶೀಲಿಸಿ. ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸು ನಿರ್ವಹಣೆಯಲ್ಲಿ ಶಿಸ್ತು, ಪ್ರಾಮಾಣಿಕತೆ ಮತ್ತು ಸ್ಪಷ್ಟ ಯೋಜನೆ ಅವಶ್ಯ. ನಿಮ್ಮ ಭವಿಷ್ಯದ ಯೋಜನೆಗಾಗಿ ಹಣ ಮೀಸಲಿಡುವ ಯೋಚನೆ ಫಲಕಾರಿಯಾಗಬಹುದು. ಶುಕ್ರವಾರದ ಶುಕ್ರಗ್ರಹದ ಪ್ರಭಾವದಿಂದ ವೈಭೋಗದ ಆಸಕ್ತಿ ಹೆಚ್ಚಾಗಬಹುದು, ಆದರೆ ತಾಳ್ಮೆಯಿಂದ ನಡೆದುಕೊಳ್ಳಿ. ಇಂದು ಕೆಲವು ಮಿಂಚು ಖರ್ಚುಗಳು, ಮುಖ್ಯವಾಗಿ ಮನರಂಜನೆ ಅಥವಾ ಉಡುಪಿಗೆ ಸಂಭವವಾಗಬಹುದು. ಆದ್ದರಿಂದ ಯಾವುದೇ ಖರ್ಚಿಗೆ ಮೊದಲು ಅವಶ್ಯಕತೆ ಮತ್ತು ಲಾಭ ಅಳತೆ ಮಾಡಿಕೊಳ್ಳಿ. ಕುಟುಂಬದ ಸದಸ್ಯರ ಬೇಡಿಕೆಗಳನ್ನು ನಿಭಾಯಿಸುವಲ್ಲಿ ಸೂಕ್ಷ್ಮತೆಯಿಂದ ಮುನ್ನಡೆಯುವುದು ಉತ್ತಮ. ಹಳೆಯ ಸಾಲಗಳ ತೀರ್ಮಾನ ಅಥವಾ ಬಂಡವಾಳ ಹೂಡಿಕೆಗೆ ಹೊಸ ಮಾರ್ಗಗಳ ಬಗ್ಗೆ ಯೋಚಿಸುವ ಸಮಯ. ಆದರೆ ಹೊಸ ಸಾಲಗಳನ್ನು ತೆಗೆದುಕೊಳ್ಳುವುದನ್ನು ಹಿಂದೇಟು ಹಾಕಿ. ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೇಹದ ಶಕ್ತಿ ಕೇಂದ್ರಗಳನ್ನು ಸಮತೋಲನದಲ್ಲಿ ಇಡಲು ಇಂದು ಯೋಗ, ಪ್ರಾಣಾಯಾಮ ಅಥವಾ ಸುಗಂಧ ವಾತಾವರಣದಲ್ಲಿ ಧ್ಯಾನ ಮಾಡುವುದು ಉತ್ತಮ. ಉಸಿರಾಟದ ತೊಂದರೆ, ಜೀರ್ಣಕ್ರಿಯೆ ಸಮಸ್ಯೆ ಅಥವಾ ಅಲ್ಪ ತಲೆನೋವು ಉಂಟಾದರೆ ತಕ್ಷಣ ವಿಶ್ರಾಂತಿ ತೆಗೆದುಕೊಳ್ಳಿ. ಇಂದು ನೀರು ಕುಡಿಯುವುದು ಹೆಚ್ಚಿಸಿ. ಮಸಾಲೆಯಾದ ಆಹಾರದಿಂದ ದೂರವಿರಿ. ತುಪ್ಪ, ಹಾಲು ಮತ್ತು ಸೌಮ್ಯ ಆಹಾರದ ಸೇವನೆ ಮಾಡುವುದು ಶ್ರೇಷ್ಠ. ಶುಕ್ರವಾರದ ದಿನವಾದ ಕಾರಣ ಶೀತ ಪದಾರ್ಥ ಅಥವಾ ಸಿಹಿ ಪದಾರ್ಥಗಳ ಸೇವನೆ ಮೇಲೆ ಗಮನವಿರಲಿ. ಮಿತವಾಗಿ ಸೇವಿಸಿ. ರಾತ್ರಿಯ ನಿದ್ರೆಗೆ ವ್ಯಾಯಾಮ ಸಹಾಯಕ. ಇಂದಿನ ರಾತ್ರಿ ಮೃದು ಸಂಗೀತ ಕೇಳಿ ಅಥವಾ ಪುಸ್ತಕ ಓದುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಸೃಷ್ಟಿಯಾಗಬಹುದು. ಸಂಗಾತಿಯೊಂದಿಗೆ ಇಂದಿನ ದಿನ ನಿಷ್ಠೆಯ ಆಳವಾದ ಸಂಬಂಧಗಳ ಹೂವಿನಂತೆ ಅರಳುವ ಯೋಗವಿದೆ. ಒಟ್ಟಾಗಿ ಮಾತನಾಡಿ ಹೃದಯ ತೊಳೆಯುವ ರೀತಿಯಲ್ಲಿ ಸಂವಾದ ನಡೆಸಿದರೆ ಭಿನ್ನಾಭಿಪ್ರಾಯಗಳು ದೂರವಾಗಬಹುದು. ಮಕ್ಕಳ ಸಾಧನೆ ಅಥವಾ ಮನೆಯ ಹಿರಿಯರ ತೃಪ್ತಿಯಿಂದ ಆತ್ಮತೃಪ್ತಿ ದೊರೆಯಬಹುದು. ಸಂಸಾರದಲ್ಲಿ ಸಾಮರಸ್ಯದ ಮಹತ್ವ ಇವತ್ತು ಪುನಃ ನಿಮಗೆ ಅರಿವಾಗುತ್ತದೆ. ಇಂದು ನೀವು ಕುಟುಂಬದ ಸದಸ್ಯರೊಂದಿಗೆ ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡಿದರೆ ಶ್ರೇಷ್ಠ. ಒಂದು ಒಟ್ಟು ಊಟ ಅಥವಾ ಹಬ್ಬದ ಸಿದ್ಧತೆ ಮನಸ್ಸಿನಲ್ಲಿ ಸಂತೋಷ ತುಂಬಬಹುದು. ವೀಕ್ಷಕರೇ, ಶ್ರಾವಣ ಮಾಸದ ಕೊನೆಯ ಶುಕ್ರವಾರವಾದ ಈ ದಿನ ಆಧ್ಯಾತ್ಮದಲ್ಲಿ ತೊಡಗುವುದು ಬಹುಶುಭ. ಶುಕ್ರಗ್ರಹದ ಶಕ್ತಿಯನ್ನು ಶಾಂತಗೊಳಿಸಲು ವಿಷ್ಣು ಅಥವಾ ಲಕ್ಷ್ಮೀ ದೇವಿಗೆ ಅರ್ಚನೆ, ಕಪಿಲಾ ಗಾಯತ್ರಿ ಜಪ ಅಥವಾ ಶುಕ್ರ ಮಂತ್ರ ಜಪ ಶ್ರೇಷ್ಠ. ಓಂ ಶುಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಶುದ್ಧ ನೀರಿನಲ್ಲಿ ಸುಗಂಧ ಹೂವಿನಿಂದ ಅಭಿಷೇಕ ಮಾಡಿ ಲಕ್ಷ್ಮೀ ದೇವಿಯ ಚರಣಗಳಲ್ಲಿ ಹರಿದಿಡಿ. ಮನೆಯ ಮಹಿಳೆಯರಿಗೆ ಉಡುಗೊರೆ ನೀಡುವುದು ಶುಭ ಫಲದಾಯಕ. ಸಹಾಯಕ್ಕೆ ಬರುವ ಮಹಿಳಾ ಸಿಬ್ಬಂದಿಗೆ ಸೀರೆ ಅಥವಾ ಗೋಧಿ ದಾನ ಮಾಡುವುದರಿಂದ ಶುಕ್ರಬಲ ಪ್ರಬಲವಾಗುತ್ತದೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರಗ್ರಹದ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ವೈಭವ, ಸೌಂದರ್ಯ, ಸಂವೇದನೆ ಮತ್ತು ಸಹಾನುಭೂತಿಯ ಸಂಕೇತ. ಈ ಸಂಖ್ಯೆಯ ಶಕ್ತಿಯು ನಿಮ್ಮ ದಿನವನ್ನು ಶಾಂತ, ಸಮನ್ವಯಪೂರ್ಣವಾಗಿ ಸಾಗಿಸಲು ಸಹಾಯ ಮಾಡುತ್ತದೆ. ಅದೃಷ್ಟದ ಬಣ್ಣ ಬಿಳಿ, ಹಸಿರು. ಈ ಬಣ್ಣಗಳು ನಿಮ್ಮ ಭಾವೋದ್ವೇಗಗಳನ್ನು ಸಮತೋಲನಕ್ಕೆ ತರುತ್ತವೆ. ಇವತ್ತು ಬೆಳಗಿನ ಸಮಯದಲ್ಲಿ ಬಿಳಿ ಅಥವಾ ಹಸಿರು ಬಟ್ಟೆ ಧರಿಸಿದರೆ ಮನಸ್ಸಿನಲ್ಲಿ ಶುದ್ಧತೆ ಮತ್ತು ನಿರಾಳತೆ ತರುವ ಸಾಧ್ಯತೆ ಇದೆ. ಶುಭ ಸಮಯ ಬೆಳಗ್ಗೆ 11:05 ರಿಂದ ಮಧ್ಯಾಹ್ನ 1 ಈ ಸಮಯದಲ್ಲಿ ದೇವತಾರಾಧನೆ, ಧ್ಯಾನ, ಬೋಧನೆ ಅಥವಾ ಸೃಜನಾತ್ಮಕ ಕೆಲಸಗಳಿಗೆ ಶ್ರೇಷ್ಠ ಕಾಲ. ನಿಮ್ಮ ಶಕ್ತಿಯ ಚುಕ್ಕಾಣಿ ಈ ವೇಳೆ ಎತ್ತ ಚುಕ್ಕಿ ಕಾರ್ಯನಿರ್ವಹಿಸುತ್ತದೆ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನು ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ.
ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.